ಮಧ್ಯಾಹ್ನದ ನಮಸ್ಕಾರಗಳು. ಸಮಸ್ತ ಕರುನಾಡಿಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಹೇಳ್ತಾ, ಮಾತಿಗೆ ಮಸಾಲೆ ಬೆರೆಸಿ ಪ್ರೀತಿಯ ಒಗ್ಗರಣೆ ಹಾಕಿ ರುಚಿಗೆ ತಕ್ಕಷ್ಟು ತರಲೆ ಮಾಡ್ತಾ ದಾಂಪತ್ಯದ ಸಿಹಿ ಬಡಿಸದೆ ಕಪಲ್ಸ್ ಕಿಚನ್. ಇದು ಮನಸ್ಸಿಗೂ ಹೊಟ್ಟೆ ತುಂಬಿಸೋ ಶೋ ಕಣ್ರಿ. ಸ್ವಸ್ತಿಗೆ ಏರ್ಪಿಸುವ ಕಪಲ್ಸ್ ಕಿಚನ್ ಕೋಪೌಡ್ ಬೈ ಪ್ರಿಲ್ ಡಿಶ್ ವಾಶ್ ಲಿಕ್ವಿಡ್, ಆರೋಗ್ಯ ಮಿಲ್ಕ್, ಕಿಚನ್ ಪಾರ್ಟ್ನರ್ ಟಿಟಿಕೆ ಪ್ರೆಸ್ಟೀಜ್, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ಗೌರಿ ಗಣೇಶ ಹಬ್ಬ ಅಂದ್ಮೇಲೆ ಎಲ್ರಿಗೂ ವಿಶೇಷ ಕಣ್ರಿ. ನಮ್ಮ ಬಾಲ್ಯ ದಿನಗಳಲ್ಲಿ ಎಲ್ರು ಒಟ್ಟಿಗೆ ಒಂದೇ ಕಡೆ ಸೇರಿ ಗಣೇಶನ ಕೂರಿಸಿ ಮನೆ ಮಂದಿ ಎಲ್ಲ ಕರೆದು ಉತ್ಸವ ಮಾಡ್ತಾ ಇದ್ ಮಜ್ಜಾನೇ ಬೇರೆ. ಇವತ್ತು ನಾವು ಗೌರಿ ಗಣೇಶ ಹಬ್ಬದ ವಿಶೇಷ ಸಂಚಿಕೆ ಮಾಡ್ತಾ ಇದೀವಿ. ಸೊ ಗೌರಿ ಗಣೇಶ ಆಶೀರ್ವಾದ ಪಡಿತಾ ನಮ್ಮ ಕಾರ್ಯಕ್ರಮನ ಶುರು ಮಾಡೋಣ. ಸೊ ಇವತ್ತು ಹಬ್ಬಕ್ಕೆ ನಮ್ಮನೆಗೆ ಬರ್ತಾರೋ ವಿಶೇಷ ಅತಿಥಿ ಯಾರು ಅನ್ಕೊಂಡಿದೀರಾ? ಚಂದನವನದಲ್ಲಿ ಇವರು ನಟಿಸದಿರೋ ಪಾತ್ರಗಳೇ ಇಲ್ಲ. ನಾಡು ಕಂಡ ಅಜಾತ ಶತ್ರು, ಹಾಸ್ಯ ಲೋಕದ ದಿಗ್ಗಜ. ಕರ್ನಾಟಕದ ಇತಿಹಾಸದಲ್ಲಿ ಅದೆಷ್ಟೋ ಮುಖ್ಯಮಂತ್ರಿಗಳು ಬಂದು ಹೋದ್ರು. ನಮ್ಮ ಕನ್ನಡಿಗರ ಮನಸ್ಸಲ್ಲಿ ಇಂದಿಗೂ ಶಾಶ್ವತವಾದಂತ ಮುಖ್ಯಮಂತ್ರಿ ಸ್ಥಾನನ ಪಡೆದಿರುವಂತ ಏಕೈಕ ಕಲಾರತ್ನ ನಮ್ಮ ಮುಖ್ಯಮಂತ್ರಿ ಚಂದ್ರು ಸರ್. ಸೊ ಲೆಟ್ಸ್ ವೆಲ್ಕಮ್ ಮುಖ್ಯಮಂತ್ರಿ ಚಂದ್ರು ಸರ್ ಹಾಗೂ ಪದ್ಮಾ ಮೇಡಮ್. ಕಣ್ಣಿಗೂ ಹೆಣ್ಣಿಗೂ ಏನು ಸ್ನೇಹವೋ, ಹೆಣ್ಣಿಗೂ ಪ್ರೀತಿಗೂ ಏನು ಬಂಧವೋ. ಬರ್ಲಿ ಜೋರಾದ ಚಪ್ಪಾಳೆ. ಎಸ್ ಬನ್ನಿ 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 ಬನ್ನಿ. ಸ್ವಾಗತ ಸುಸ್ವಾಗತ ಅಮ್ಮ. ಮೊದಲು ನಿಮ್ಮ ಆಶೀರ್ವಾದ, ಆಮೇಲೆ ಮುಂದಿನೆಲ್ಲ. ಮೊದಲನೇದಾಗಿ ಇಬ್ಬರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮಗೆ ನೋಡುಗರೆಲ್ಲರಿಗೂ ಕೂಡ ಶುಭಾಶಯಗಳು. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಹಬ್ಬದ ದಿನ ನಮ್ಮ ಮನೆಗೆ ಬಂದಿದ್ದೀರಾ. ಸೊ ಭಗವಂತನ ಆಶೀರ್ವಾದ ತಗೊಳ್ತಾ ಕಾರ್ಯಕ್ರಮ ಶುರು ಮಾಡೋಣ ಏನಮ್ಮ? ಆಯ್ತು. ಹಬ್ಬ ಅಂತಂದ್ರೆ ಹೇಗೆ ಆಚರಿಸ್ಕೊಂಡ್ ಬಂದಿದ್ದೀರಿ ಇಷ್ಟು ವರ್ಷದವರೆಗೂ? ಗೌರಿ ಗಣೇಶ ಹಬ್ಬ ಅಂತ ಬಂದಾಗ ಏನಾಗ್ತಿತ್ತಮ್ಮ? ನೀವ್ ಹೇಳ್ಬೋದು, ಸರ್ ಹೇಳ್ಬೋದು. ಗೌರಿ ಗಣೇಶ ಹಬ್ಬ ಅಂದ್ರೆ ತುಂಬಾ ವಿಶೇಷ ಅಲ್ಲ. ಫಸ್ಟ್ ಗೌರಿ ಬರ್ತಾಳೆ, ಆಮೇಲೆ ಗಣೇಶನ ಹಬ್ಬ ಇರುತ್ತೆ, ಆಮೇಲೆ ಅದಕ್ಕೆ ಗೌರಿ ಹಬ್ಬಕ್ಕೆ ನಾವು ಮಾಡುವಂತದ್ದು ಹಬ್ಬ ಅಂದ್ರೆ ಅಡಿಗೆ, ಹಬ್ಬದ ಅಡಿಗೆ ಒಬ್ಬಟ್ಟು. ಗಣೇಶನ ಹಬ್ಬಕ್ಕೆ ಮಾಡೋದು ಕಡುಬು. ನಮ್ಮನೇಲಿ ಇವ್ರ ಅಮ್ಮ ಇರೋ ತನಕ ನಾವು 5 ತರದ್ ಕಡುಬು ಮಾಡೋರು. ಪದ್ಧತಿ ಖಾರದ ಕಡುಬು, ಕಾಯಿ ಕಡುಬು, ಹೂರ್ಣದ ಕಡುಬು, ಸೂಸ್ಲು ಕಡುಬು, ಎಳ್ಳು ಕಡುಬು ಎಲ್ಲ ಮಾಡೋರು. ಖುಷಿ ನಮ್ಗೆ ಹಬ್ಬ ಬಂದಿದೆ. ಯಾಕಂದ್ರೆ ನಮ್ಮೂರಲ್ಲಿ ಒಂದೇ ತರದ ಕಡುಬು ಮಾಡ್ತಿದ್ದು. ಹೂರ್ಣದ ಕಡುಬು ಬಿಟ್ರೆ ಬೇರೆ ಮಾಡಕ್ ಬದ್ಲಿಲ್ಲ, ಕಾಯಿ ಕಡುಬು ಮಾಡೋರು. ಇವ್ರ ತಾಯಿ ತುಂಬಾ ಚೆನ್ನಾಗಿ ಅಡಿಗೆ ಮಾಡೋರು. ಅಂದ್ರೆ ನಾನ್ ಕಲ್ತಿದ್ದೆಲ್ಲ ಏನು ಗೊತ್ತಿಲ್ಲ ನನಗೆ ಬಂದಾಗ. ಅಡಿಗೆ ಮನೆಗೆ ಓದೋಳಲ್ಲ. ಅಡಿಗೆ ಮನೆಗೆ ಅಂದ್ರೆ ಅನ್ನ ಮಾಡ್ತಿದ್ದೆ, ಅದು ಅನ್ನನೂ ಸರಿಯಾಗಿ ಮಾಡಕ್ ಗೊತ್ತಿರ್ಲಿಲ್ಲ. ಅವಾಗ ನಾನು ತುಂಬಾ ಚಿಕ್ಕವಳು ಮದುವೆ ಆದಾಗ. ಇಲ್ಲ, ಮೂಲಭೂತವಾಗಿ ಈ ಜನರೇಷನ್ ಬಿಟ್ಬಿಡಿ. ಈಗ ನಾವು ಬೆಂಗಳೂರಿನಲ್ಲಿ ಇರ್ತೇವೆ. ಹಿಂದೆ ಅದು ಗ್ರಾಮೀಣ ಭಾಗದಲ್ಲಿ ಯಾವುದೇ ಜನರೇಷನ್ ಅವರಾಗ್ಲಿ ಅಡಿಗೆ ವಿಚಾರದಲ್ಲಿ ಅಲ್ಲಿನ ಸಂಪ್ರದಾಯದ ಪ್ರಕಾರ ಎಲ್ಲ ಅಡಿಗೆನು ಅಂತ ಹೇಳಕ್ ಆಗಲ್ಲ. ಅವ್ರನ್ನ ಮಂಗಳೂರ್ದು ಮಾಡಿ ಅಂದ್ರೆ ಆಗಲ್ಲ. ಅಲ್ಲಿನ ಅಡಿಗೆನ ಅದು ಮುದ್ದೆ ಮಾಡೋರು, ಮುದ್ದೆ ಮನೆ ಅಚ್ಚುಕಟ್ಟಾಗಿ ರುಚಿಕರವಾಗಿ ಮಾಡೋರು, ಮತ್ತೆ ಪ್ರೀತಿಯಿಂದ ಮಾಡೋರು, ಹೆಲ್ತಿ ಬಹಳ ಪ್ರೀತಿಯಿಂದ ಮಾಡೋರು. ಅದಕ್ಕೆ ರುಚಿ. ಕರೆಕ್ಟ್ ಮಾತದು. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ನಾವು ಫಸ್ಟ್ ಯಾವಾಗ್ಲೂ ಏನ್ ಕೇಳ್ತೀವಿ ಅಂತಂದ್ರೆ, ಜಬ್ಬಿ ಮೆಟ್ ಅಂದ್ರೆ ಯಾವಾಗ ನಾವು ಭೇಟಿ ಆದ್ವಿ ಅಂತ, ಯಾವಾಗ ಮೀಟ್ ಆಯ್ತು, ಫಸ್ಟ್ ನೋಡಿದ್ದೆಲ್ಲಿ, ಸಿಕ್ಕಿದ್ದೆಲ್ಲಿ, ಆ ವಿಷಯದಿಂದ ಸ್ಟಾರ್ಟ್. ನಾನು ಮದುವೆ ಅಂದ್ರೆ ಅರೇಂಜ್ಡ್ ಮ್ಯಾರೇಜ್. ಇದು ಅರೇಂಜ್ಡ್. ಆ ಕಾಲದ ಮದುವೆ ತರನೇ. ಯಾವ್ದೇ ಅಂತಾರು ಅಪ್ಪ ಅಮ್ಮ ಹೋಗೋದು, ಊರಿಗೆ ನೋಡ್ಕೊಂಡ್ ಬರೋದು, ಯಾರೋ ಹೇಳಿರ್ತಾರೆ ಸಂಬಂಧಿಕರು. ಅವಾಗೆಲ್ಲ ಸಾಮಾನ್ಯವಾಗಿ ಸ್ವಜಾತಿ ಮದುವೆಗಳೇ ಜಾಸ್ತಿ ಅಲ್ವೇ. ಅಂದ್ರೆ ಆ ಜಾತದಲ್ಲಿ ಅಲ್ಲೇ ಹುಡುಕೋತಾ ಇದ್ರು. ಹಾಗಾಗಿ ನಮ್ಮಲ್ಲೇ ಹುಡುಕೋರಿಗೆ ಗೊತ್ತಿರೋರು ಯಾರೋ ಸಂಬಂಧಿಕರು ತೋರಿಸುವಂತದ್ದು. ನಾವು ಮದುವೆ ಆಗೋ ವಯಸ್ಸಿಗೆ ನನಗಾಗಲೇ 29 ವರ್ಷ ಆಗೋಗಿತ್ತು. ಜಿಯೋಗ್ರಫಿಕ್ ಬರೋಣ. ಯಾಕಂದ್ರೆ ನಾನು ಹುಟ್ಟಿದ್ದು ಬೆಂಗಳೂರು ಗ್ರಾಮಾಂತರ ನೆಲಮಂಗಲ. ನಾವು ಇದು ರೈತಾಪಿ ಕುಟುಂಬ, ದೊಡ್ಡ ಕುಟುಂಬ. ಇವ್ರದ್ದು ಸಿರಾ ತಾಲೂಕ್ ಕಡವಗೆರೆ ಅಂತ ತುಮಕೂರು ಜಿಲ್ಲೆ. ನಮ್ಮ ಸಮಾಜ ಇದ್ದಿದ್ದೆ 100 ಕಿಲೋಮೀಟರ್ ಸರೌಂಡಿಂಗ್ಸ್ ಅಲ್ಲಿ. ಹಂಗಾಗಿ ಅಲ್ಲಿ ಯಾರೋ ನೆಂಟರು ಪರಿಚಯ ಆಗಿ ಹಿಂಗೆಲ್ಲ ತೋರಿಸಿದ್ರು. ಅದನ್ನ ಅಲ್ಲಿಂದ ನೀವು ಅಲ್ಲಿ ನೋಡಕ್ ಅಲ್ಲಿಗೆ ಹೋಗ್ತೀರಾ? ಇವ್ರ ಭಾವ ಮತ್ತೆ ರಾಜಾರಾಮ, ಅಕ್ಕನ ಗಂಡ ಮತ್ತೆ ರಾಜಾರಾಮ. ಅಂದ್ರೆ ನನ್ನ ನಾಟಕದ ಡೈರೆಕ್ಟರ್, ಮುಖ್ಯಮಂತ್ರಿ ನಾಟಕ ಡೈರೆಕ್ಟರ್. ನಾನು ಅವ್ರ ಅವತ್ತಿಂದಲೂ ಜೊತೆಗಾರರು. ನಾವು ಇಬ್ರು ಮದುವೆ ಆಗ ಮುಂಚಿಂದಲೂ ನಾವು ಅವ್ರ ಕುಟುಂಬದ ಸ್ನೇಹಿತರು. ಅವರು ಮತ್ತೆ
ಇವ್ರ ಅದೇ ತಂಗಿ ಮಾವ ಅವರು ಎಲ್ಲ ಬಂದು 4 ಜನ ನಾನು ಬಂದು ನೋಡಕ್ ಬಂದಾಗ ಅವಾಗ್ಲೇ ನಾನು ಇವ್ರು ನೋಡಿದ್ದು. ಅದಕ್ ಮುಂಚೆ ಇವ್ರದ್ದು ಸಿನಿಮಾ ನಡೀತಾ ಇತ್ತು ಬೆಂಕಿ, ನಮ್ಮೂರ್ ಪಕ್ಕ ಮಾಗೋಡಲ್ಲಿ. ಅಲ್ಲಿ ಏನ್ ಇವ್ರು ಬೈಕ್ ಗೀಕಲ್ ಬರೋದ ಕುದುರೆ ಅಲ್ಲಲ್ಲ, ನಾನ್ ನೋಡಕ್ ಹೋಗ್ತೀನಿ ಅಂದ್ರೆ ನಮ್ಮನೆಗೆ ಹಂಗೆಲ್ಲ ಕಳಿಸ್ತಾ ಇರ್ಲಿಲ್ವಲ್ಲ, ಹೆಣ್ಮಕ್ಳು ಹೋಗಂಗೆ ಇಲ್ಲ. ಫೈಟಿಂಗ್ ಸೀನ್ ನಡೀತಾ ಇತ್ತ ಅವ್ರದ್ದು, ಯಾಕಂದ್ರೆ ಅವಾಗೆಲ್ಲ ಬಹುತೇಕ ವಿಲನ್ ಪಾತ್ರ. ಇಲ್ಲ ಅವಾಗ ಇದನ್ನ ಪ್ರಮೀಳಾ ಜೋಶಾಯಿನ ಏನೋ ರೇಪ್ ಮಾಡೋದು, ಮಾನ್ಭಂಗ ಮಾಡೋದು ಅಂದ್ರೆ ಈ ಟೈಪ್ ಸೀನ್ ಆ ಟೈಪ್ ಸೀನ್ ನಾನೇನಾರ ನೋಡಿದ್ರೆ ಮದ್ವೆ ಆಗ್ತಿದ್ದೋ ಇಲ್ವೋ ಗೊತ್ತಿಲ್ಲ. ನೋಡಿಲ್ಲ ನೀವು? ಕಳಿಸ್ಲೇ ಇಲ್ಲ ನಮ್ಮನೇಲಿ. ವಿಷಯ ಬಂದಿತ್ತಷ್ಟೇ. ಅವ್ರ ಊರಿಂದ ಒಂದು 6-7 ಕಿಲೋಮೀಟರ್ ದೂರ. ಅದು ನಮ್ ಜನದವನಂತೆ ಸಿನಿಮಾ ಮಾಡ್ತಾವನಂತೆ, ನಡೀತಾ ಇದೆಯಂತೆ ಅಂತ ಗೊತ್ತಿತ್ತು. ಅಂದ್ರೆ ಹೇಳಿದ್ರು ನಾವು ಹೋಗೋಣ ನಮ್ಮನೆ ನಮ್ಮ ಹುಡುಗಿ ಹಿಡ್ಕೊಂಡು ಎಳಿತಾ ಇದ್ದಾನಂತೆ, ಅದ್ಯಾರು ಹೇಳಿಲ್ವಾ? ಆಮೇಲೆ ಈ ಮಾನ್ಭಂಗ ಮಾಡೋ ಸೀನ್ಗಳನ್ನೆಲ್ಲ ನಾವು ನೋಡ್ತಾ ಇದ್ವಲ್ಲ. ಒಂದ್ ದಿವಸ ನಮ್ಮನೆಗೆ ಶೂಟಿಂಗ್ ಆದಾಗ 100 ಜನ ಇರ್ತಾರೆ ಆ ಕಡೆ, ಇಲ್ಲಿ ಕ್ಯಾಮ್ರಾದಲ್ಲಿ ಏನೋ ಮಾಡ್ತಿರ್ತಾರೆ. ಅದಕ್ಕೆ ಯಾಕೆ ನಾವೆಲ್ಲ ಅಷ್ಟೊಂದು ತಲೆ ಕೆಡ್ಸ್ಕೊಂಡು ಯಾವತ್ತೂ ನಾನು ಅನುಮಾನ ಪಟ್ಟವಳಲ್ಲ. ನೋಡಿ, ಸ್ಟೋರಿ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಯಾಕಂದ್ರೆ ಇವ್ರ ನೆಲಮಂಗ್ಲ, ಅಲ್ಲಿಂದ 100 ಕಿಲೋಮೀಟರ್ ಒಂದ್ ಹೆಣ್ಣು, ಇವ್ರ ಫಸ್ಟ್ ಸೀನ್ ನಡೀತಾರದೆ ಅಲ್ಲಿ ಮಾನ್ಭಂಗ ಸೀನ್. ವಿಷಯ ಹೆಣ್ಣಿಗೆ ಗೊತ್ತಿದ್ರು ಮದುವೆಗೆ ಒಪ್ಕೊಂತಾರೆ. ಅಂದ್ರೆ ನನ್ಗೆ ಅವ್ರ ಮೇಲೆ ನಂಬಿಕೆ, ಇಷ್ಟು ನಂಬಿಕೆ ಇದ್ಮೇಲೆ ನೋಡೋಣ ಏನ್ ಮಾಡ್ತೀರಾ ಅಂತ ಹಬ್ಬದ ವಿಶೇಷಕ್ಕೆ. ಓಕೆನಾ? ಬನ್ನಿ ಸೀದಾ ಕಿಚನ್ ಹತ್ರ ಹೋಗೋಣ. ಬನ್ನಿ. ಗೌರಿ ಗಣೇಶ ಹಬ್ಬದ ವಿಶೇಷ ಸಂಚಿಕೆಗೆ ಬೇರೆ ಬಂದಿದ್ದೀರಿ. ಏನ್ ಅಡಿಗೆ ಮಾಡ್ತೀರಿ ಇವತ್ತು ಖಾರದ ಕಡುಬು ಮಾಡ್ತೀನಿ ನಾನು. ಖಾರದ ಕಡುಬು ಮಾಡ್ತೀರಾ? ಆಕ್ಚುಲಿ ನನ್ ಫೇವ್ರೇಟ್ ಹೇಳ್ಬೇಕಂತಂದ್ರೆ, ಹೌದೌದು, ಕರ್ಗಡ್ಬು ಅಂತ ಮಾಡ್ತಾರಲ್ಲ, ಅದ್ರೊಳಗೆ ಸ್ವೀಟ್ ಸಕ್ಕರೆ ಇರುತ್ತಲ್ಲ, ಕರ್ಮ್ ಅಂತ, ಅದಕ್ಕಿಂತ ನಂಗೆ ಇದು ಬಹಳ ಇಷ್ಟ. ಸೊ ಇವತ್ತು ಗೌರಿ ಗಣೇಶ ಹಬ್ಬದ ವಿಶೇಷಕ್ಕೆ ಖಾರ ಕಡುಬು ಮಾಡ್ತಾ ಇದಾರೆ ಅಮ್ಮ. ಇದಕ್ಕೆ ಮೇನ್ ಬೇಕಾಗಿರೋದು ಕಡಲೆಬೇಳೆ ನೆನ್ಸ್ಬಿಟ್ಟು ಅದನ್ನ ಮಿಕ್ಸಿಗೆ ಹಾಕೊಂಡು ರುಬ್ಕೋಬೇಕು. ಆಮೇಲೆ ಈ ಹಸಿಮೆಣಸಿನಕಾಯಿ ಮತ್ತೆ ಈ ಒಣಮೆಣಸಿನಕಾಯಿ, ಶುಂಠಿ ಮೂರನ್ನು ನಾವು ಮಿಕ್ಸಿ ಮಾಡ್ಕೋಬೇಕು. ಆಮೇಲೆ ಇದನ್ನ ರುಬ್ಕೊಂಡಿರ್ತೀವಲ್ಲ ಅದಕ್ಕೆ ಹಾಕೊಂಡು ಇದನ್ನ ಸಪರೇಟ್ ಆಗಿ ನಾವು ಒಗ್ಗರಣೆಗೆ ಇಟ್ಕೊಂಡು 3 ಮಿಕ್ಸಿ ಮಾಡಿರ್ತೀವಲ್ಲ ಅದನ್ನ ಹಾಕಿ ಎಣ್ಣೆ ಹಾಕಿ ಸಾಸಿವೆ, ಕರ್ಬೇವಿನ ಸೊಪ್ಪು, ಈರುಳ್ಳಿ, ತಪ್ಸಿಗೆ ಸೊಪ್ಪು ಹಾಕಿ ಒಗ್ಗರಣೆಗೆ ಚೆನ್ನಾಗಿ ನಾವು ಒಗ್ಗರಣೆಯಲ್ಲಿ ಇದನ್ನ ಮಾಡ್ಕೋಬೇಕು. ಇದು ಅಕ್ಕಿ ಹಿಟ್ಟು ನಾನು 2 ತರದ್ ಮಾಡ್ತೀನಿ. ಅದ್ರಲ್ಲಿ ಖಾರದ ಕಡುಬಿಗೆನೆ 2 ತರದ್ ಮಾಡ್ತೀನಿ. 2 ತರ ಮಾಡ್ತೀನಿ. ಮುದ್ದೆ ಮಾಡ್ಕೊಂಡು ಎಲೆ ತರ ತಟ್ಬಿಟ್ಟು ಅದ್ರೊಳಗಡೆ ಇಟ್ಟು ನಾನು ಖಾರದ ಕಡುಬನ್ನ ಮುಚ್ಚಿ ಬೇಯಿಸ್ತೀನಿ. ಇದನ್ನ ಈ ಅಕ್ಕಿ ಹಿಟ್ಟನ್ನ ಒಂದು ಬೋಲಲ್ಲಿ ಕಲ್ಸ್ಕೊಂಡ್ಬಿಡ್ತೀನಿ. ಉಪ್ಪು ಹಾಕಿ ಒಂದು ಇಡ್ಲಿ ಹಿಟ್ಟಿನ ಅದಕ್ಕೆ ಕಲ್ಸ್ಬೇಕು. ಅದನ್ನ ತಗೊಂಡು ಒಂದು ಚಿಕ್ಕದ ಬಾಳೆ ಎಲೆ ತಗೊಂಡು ಆ ಬಾಳೆ ಎಲೆ ಮೇಲೆ ಹಿಂಗೆ ಸವರ್ಬಿಟ್ಟು ಅದನ್ನ ಉಂಡೆ ಕಟ್ಟಿ ಇದನ್ನೆಲ್ಲ ಮಾಡ್ಕೊಂಡಿರ್ತೀವಲ್ಲ ಖಾರದ ಕಡುಬಿಗೆ, ಅದನ್ನ ಉಂಡೆ ಕಟ್ಟಿ ಅದ್ರಲ್ಲಿ ಇಟ್ಬಿಟ್ಟು ಮಡಚಿ ಅದ್ರಲ್ಲಿ ಬೇಯಿಸಿದ್ರೆ ಅದು ಒಂಥರ ಈ ಟಿಶ್ಯೂ ಪೇಪರ್ ತರ ತೆಳ್ಳಗ್ ಬರುತ್ತೆ. ತಿನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನಾನು ಹೇಳ್ಬಿಡ್ತೀನಿ ಅದನ್ನ. ಇನ್ನೊಂದು ಅಕ್ಕಿ ಹಿಟ್ಟಿನ ಕವರ್ ನೀಟಾಗಿ ಬಂಧವಾಗಿರುತ್ತೆ, ಅದು ಮಿಕ್ಸ್ ಮಾಡ್ಕೊಂಡು ಕಡ್ಕೊಂಡು ತಿನ್ಬೇಕು. ಇದರಲ್ಲಿ ಪಾರದರ್ಶಕವಾಗಿರುತ್ತೆ, ಇದ್ರ ಮೇಲೆ ಇದು ಟ್ರಾನ್ಸ್ಪರೆನ್ಸಿ ತರ ಆಗುತ್ತೆ, ತೆಳ್ಳಗಿರೋದ್ರಿಂದ ಒಳಗಡೆ ಏನೇನಿದೆ ಅಂತಲೂ ಕಾಣಿಸ್ತಿರ್ತದೆ. ಇದೊಂಥರ ಟೇಸ್ಟ್ ಬರುತ್ತೆ, ಅದೊಂಥರ ಟೇಸ್ಟ್ ಬರುತ್ತೆ. ಅಮ್ಮ ಈಗ 2 ತರ ಕಡುಬು ಮಾಡಕ್ಕೂ ನೀವು ಹಿಟ್ಟು ಎಲ್ಲ ಕಲಸಿ ಎಲ್ಲ ಮಾಡ್ತೀರಾ? ಹೆಂಗ್ ಇವಾಗ ಪ್ರೊಸೀಜರ್? ತುಂಬಾ ಆಗುತ್ತಲ್ಲ ಅದು. ಅದಕ್ಕೆ ನಾನೇನ್ ಮಾಡಿದೀನಿ, ಮನೆಯಿಂದ ಮಾಡ್ಕೊಂಡ್ ಬಂದ್ಬಿಟ್ಟಿದೀನಿ ಹಿಟ್ಟನ್ನ. ಮತ್ತೆ ಇದನ್ನು ರೆಡಿ ಮಾಡ್ಕೊಂಡಿದೀನಿ. ಇದು ಏನೇನ್ ಬೇಕು ಅಂತ ತೋರ್ಸೋದಕ್ಕೆ ನಾನು ಮಾಡ್ಕೊಂಬಂದು ಆ ಕಡೆ ಕೊಡಿ. ಇನ್ನೊಂದ್ ಟ್ರೈ ಇದೆ ಇಲ್ಲಿ, ಅದಾಗಿಲ್ಲ, ಹೆಲ್ಪ್ ಮಾಡ್ಲಾ? ಪರವಾಗಿಲ್ಲ. ಹೇಳಿಮ್ಮ, ಇದೇನು ಹಿಟ್ಟು? ಇದನ್ನ ಮುದ್ದೆ ಮಾಡ್ಕೋಬೇಕು. ಇದು ಮುದ್ದೆ ತರ ಮಾಡಿ ಮಾಡ್ಕೊಳ್ಳೋದು. ಬಿಸಿನೀರಲ್ಲಿ ಹಾಕಿ ತಿರುಗಿಸೋದು. ತುಂಬಾ ಬೇಯಬೇಕು ಅಂತ ಏನಿಲ್ಲ ಅದು, ಯಾಕಂದ್ರೆ ಇನ್ನೊಂದ್ಸಲಿ ಬೇಯುತ್ತೆ. ಅದಕ್ಕೆ ಅದನ್ನ ಮಾಡ್ಕೊಳ್ಳೋದು. ಇದು ನೋಡಿ, ಇದು ಕಲ್ಸ್ಕೊಂಡ್ ಬಂದಿದ್ದೀನಿ. ಸ್ವಲ್ಪ ನೀರ್ ಹಾಕ ಕಲ್ಸ್ಕೋಬೇಕು. ಇದನ್ನ ಸ್ವಲ್ಪ ತೆಳ್ಳಗ್ ಮಾಡ್ಕೊಂಡು ನಾವು ಬಾಳೆ ಎಲೆಗೆ ಹಿಂಗ್ ಸವರ್ಬಿಟ್ಟು ಅದನ್ನು ಮುಚ್ಚಿಡೋದು. ಇದು ಸ್ವಲ್ಪ ಗಟ್ಟಿ ಹೂರ್ಣ ಇದು ಈ ಹಿಟ್ಟಿಗೆ ಮತ್ತೆ ಈ ಹಿಟ್ಟಿಗೆ ಹಾಕಿ ಮುಚ್ಚಿಡೋದು. ಈಗ ಈರುಳ್ಳಿ, ಸಬ್ಬಸ್ಗೆ ಸೊಪ್ಪು ಎಲ್ಲಾನು ಹಾಕಿ ಮಿಕ್ಸಿಲ್ ರುಬ್ಕೊಂಡ್ರೆ ಈ ತರ ಆಗುತ್ತೆ. ಪುದೀನ ಎಲ್ಲ ಹಾಕ್ಬೇಕು. ಪುದೀನನೂ ಕೊತ್ತಂಬರಿ ಸೊಪ್ಪು ಹಾಗೆ. ಇದೆಷ್ಟೊತ್ತು ನೆನ್ಸಿರ್ಬೇಕಮ್ಮ? ಇದು ಒಂದು 2 ಅವರ್ಸ್ ನೆನ್ಸ್ಬೇಕು. 2 ಅವರ್ಸ್ ನೆನ್ಸ್ಬೇಕಲ್ಲ ಇದು? 2 ಅವರ್ಸ್ ನೆನ್ಸ್ಬೇಕು. ಸೊ ಇದೆಲ್ಲ ಹಾಕಿ ಮಿಕ್ಸಿಗೆ ಹಾಕಿರೋದು. ಓಕೆ. ಇದಕ್ಕೊಂಚೂರು ನೀರ್ ಬೇಕು. ನೀರ್ ಬೇಕಾ? ಫಸ್ಟ್ ಈಗ ತೆಳ್ಳದಿರೋದು ಮಾಡ್ತೀನಿ ನೋಡಿ. ನಾನು ನೀರ್ ಹಾಕ್ತಿರ್ತೀನಿ. ಸಾಕ ನೋಡಿ? ಹಾಕಿ ಸಾಕು.
ಇದಕ್ಕೆ ಉಪ್ಪು ಹಾಕಿ ಕಲ್ಸಿರೋದು. ಇದನ್ನ ಹೀಗೆ ಮಾಡ್ಕೊಂಡು ಅಕ್ಕಿ ಹಿಟ್ಟಲ್ಲ ಇದು? ಅಕ್ಕಿ ಅಕ್ಕಿ ಬೇರೆ ಏನೇನ್ ಮಿಕ್ಸ್ ಮಾಡಲ್ಲ? ಏನು ಮಿಕ್ಸ್ ಮಾಡಿ ಫ್ಲೋರ್ ಆ ತರದೆಲ್ಲ ಎಂತದು ಇಲ್ಲ? ಇಲ್ಲ. ಹೀಗೆ ತುಂಬಾ ಸುಲಭವಾಗಿ ಮಾಡಬೇಕು. ನಮ್ಗೆ ಅರ್ಜೆಂಟು, ನಮಗೆ ಕೆಲಸ ಜಾಸ್ತಿ ಆಗತ್ತೆ ಮುದ್ದೆ ಮಾಡಕ್ಕೆ ಅಂದ್ರೆ ನೋಡಿ ಹೀಗೆ ಮಾಡ್ಬಿಟ್ಟು ಈ ತರನು ಮಾಡ್ಬೋದು. ಈ ತರನು ಮಾಡ್ಬಿಟ್ಟು ಈಗ ಇದಿದೆಯಲ್ಲ ಇದನ್ನ ಕಲ್ಸ್ಬಿಟ್ಟು ಇದನ್ನ ಹೀಗೆ ಮಾಡಿ ಹೀಗೆ ಇಟ್ಬಿಟ್ಟು ಈಗ ಮುಚ್ಚಿ ಅದ್ರೊಳಗಡೆ ಇಟ್ರಾಯ್ತು ಕುಕ್ಕರಲ್ಲಿ. ಓ ಅಷ್ಟೇನಾ ಇದು? ಅಷ್ಟೇ ಎಷ್ಟು ಸುಲಭ ಆಗಿದೆ ಇದು. ಈಗ ಇದು ಸುಲಭ, ಇದು ಕಷ್ಟ ಆಕ್ಚುಲಿ. ಇದು ಕಷ್ಟ ತೊಟ್ಕೋಬೇಕು. ಅದೇ ಆ ತಟ್ಟದಲ್ಲಿ ನೋಡಿ ಇದು ತುಂಬಾ ತೆಳ್ಳಗ್ ಬರುತ್ತೆ. ಅದ್ರ ಮೇಲೆ ಒಂಥರ ಈ ಇದು ಪ್ಲಾಸ್ಟಿಕ್ ಪೇಪರ್ ಅಂಟಿಸ್ದಂಗೆ ಇರ್ತದೆ. ಅದೇ ಅದು ಒಂದು ಸ್ವೀಟ್ ಇರುತ್ತಲ್ಲ, ಒಂದು ಕನ್ನಡಿ ತರ ಹಂಗೆ ಸೇಮ್ ಹೀಗೆ ಮಾಡಿ ಇಡೋದು ಅದಕ್ಕೆ. ಇದನ್ನ ಹೀಗೆ ಒಂದ್ ಸ್ವಲ್ಪನೇ ತಗೋಬೇಕು. ಈಗ ತಗೊಂಡು ಇದಕ್ಕೆ ಒಂಚೂರು ಎಣ್ಣೆ ದೊಡ್ಡ ಇದನ್ನಲ್ಲ ಇದು ಮಾಡಿದ್ರೆ ಒಂದ್ ಒಪ್ಪೆ ಜಾಸ್ತಿ ಮಾಡ್ಬೇಕು ಅಲ್ಲ, ಅಂತಿತ್ತು ರುಚಿಯಾಗಿ ಅದನ್ನ. ಇದನ್ನು ಹೀಗೆ ಮಾಡಿ ಇಟ್ಬಿಡ್ಬೇಕು. ಈಗ ಇಡ್ಲಿ ಕುಕ್ಕರ್ ಇಲ್ಲಿದೆ. ಸಾಕು. ಅದು ಒಂದ್ 20 ನಿಮಿಷ ಬೆಂದ್ರೆ ಸರಿ ಆಗುತ್ತೆ. ಓಕೆ, ಇವಾಗ ಇದು ಹಿಂಗೆ ತೊಗೊಳ್ಳೋಣ. ಆನ್ ಆಗಿದೆ ಅಲ್ವಾ? 2 ಸ್ಟ್ಯಾಂಡ್ ಇಡೋಣಮ್ಮ ಇಲ್ಲ ಒಂದ್ರಲ್ಲೇ ಒಂದ್ರಲ್ಲೇ ಸಾಕು. ಈಗ ಒಂದ್ 20-22 ನಿಮಿಷ ಬೆಂದ್ರೆ ಅದು ಚೆನ್ನಾಗಿ ಬೇಯುತ್ತೆ. ಇದು ಪಾಡ್ಗೆ ಖಾರ ಕಡುಬು, ಅದು ಪಾಡ್ಗೆ ಅದಾಗ್ಲಿ. ನಾವು ನಿಮ್ಮ ಸ್ಟೋರಿ ಮುಂದುವರ್ಸೋಣ. ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು ನೋಡಿ. ಒಪ್ಪಿಗೆ ಎಲ್ಲ ಆಯ್ತು, ಆಮೇಲೆ ಮದುವೆ ಹೇಗಾಯ್ತು ಎಲ್ಲ ಆಯ್ತು. ಒಪ್ಪಿಗೆ ಆಗಿದ್ದು ಸ್ವಲ್ಪ ಇದೆ, ಬಾಕಿ ನಿಂಗೆ ಕೇಳಿಲ್ಲ. ಅದು ಹೌದಾ? ಇವರು ಅಲ್ಲಿ ನಿಲ್ಸ್ಬಿಟ್ರು. ನಾನು ಹೋದಾಗ ಉಪ್ಪಿಟ್ಟು ನೋಡು ಒಪ್ಕೊಂಡೆ, ಇವ್ರನ್ನ ನೋಡಲ್ಲ. ಉಪ್ಪಿಟ್ಟು ನೋಡಿ ಹೆಂಗದು ವಿಷಯ. ಅವ್ರ ಮನೇಲಿ ಗ್ರಾಮೀಣ ಭಾಗ ದನ ಕಟ್ಕ ಕೊಟ್ಟಡೆ, ಅದ್ರ ಜೊತೆಗೆ ಹಾಲು ಎಲ್ಲ ಒಂದೇ ತರ ಮಣ್ಣಿನ ಮನೆಗಳು ನಮ್ದು ಅವ್ರದಲ್ಲ. ಅಲ್ಲಿ ಹೋದಾಗ ನಾವು 4 ಜನ ತಾನೆ. ನಮ್ಮಲ್ಲಿ ಸಂಪ್ರದಾಯ ಹೆಂಗೆ ಅಂತ ಅಂದ್ರೆ ಹುಡುಗಿನ ತೋರ್ಸೋದಕ್ಕೆ ಮುಂಚೆ ತಿಂಡಿ ಪಂಡಿ ಕೊಡ್ತಾರೆ ನೆಲದಲ್ಲಿ. ಎಲ್ಲ ಕೂತಿರ್ತೀವಿ, ಎಲ್ಲ ಒಂಥರ ಒಟ್ಟಿಗೆನೆ ಅವ್ರ ಮನೆಯವರು ನಮ್ಮ ಮನೆಯವರು ಎಲ್ಲ ಕೂತ್ಕೋತೀವಿ. ಯಾವ ಹೊಸ ಸೀರೆ ಹಾಕೊಂಡು ತುಪ್ಪ ಬಡಿಸ್ತಾರೋ ಅವರೇ ಹುಡುಗಿ ಅಂತ ತಿಳ್ಕೊಬೇಕು. ಅದು ಪದ್ಧತಿ. ಅದು ಚೆನ್ನಾಗಿದೆ ಈ ಪದ್ಧತಿ. ಇದೆಲ್ಲ ನಮಗೆ ತಿಂಡಿ ಹಾಕಕ್ಕೆ ಕಳ್ಸಕ್ಕೆ ನಮ್ಮ ಮನೆಗೆ ನಾನಿನ್ನು ಊಟಕ್ಕೆಲ್ಲ ಬಡ್ಸಕ್ ಬರ್ತಾ ಇರ್ಲಿಲ್ಲ. 4 ಜನ ಇರ್ತಾರೆ ಹೆಂಗಸರು. ಯಾವ್ದನ್ನ ಹುಡುಗಿ ಅಂತ್ಕೋಬೇಕು ನಾವು ಈಗ. ಅದಕ್ಕೆ ಫ್ರೆಶ್ ಆಗಿ ಅವತ್ತು ಹೊಸ ಸೀರೆ ಹಾಕಿ ಶೃಂಗಾರ ಮಾಡಿದ ಹುಡುಗಿ ಸಿಗ್ನಲ್. ಅವಾಗ ಪಕ್ಕದಲ್ಲಿರೋ ಒಬ್ರು ಹಿರಿಯರು ನಮಗೆ ತಿವಿತಾರೆ, ಇವರೇ ತುಪ್ಪ ಬಿತ್ತು ಎಲ್ ಶೇಪ್ ಅಲ್ಲಿ ಇವ್ರು ಕೂತವ್ರೆ, ನಾನು ಕೂತಿದ್ದೀನಿ. ಇವ್ರು ಹಿಂಗಿಂದ ಬಂದು ತುಪ್ಪ ಎಷ್ಟೊತ್ತು ಹಾಕ್ಬೋದಪ್ಪ? ಏನ್ ಹಿಂಗ್ ಹಾಕ್ಬಿಟ್ಟು ಹೋಗೋದಷ್ಟೇ. ಅಷ್ಟ್ರೊಳಗೆ ಮುಖ ನೋಡಿರೋದು ಎಷ್ಟು ಕಾಣಿಸಿರ್ಬೋದು ಮುಖ. ಹಿಂಗೆ ಒಂದ್ ಸೆಕೆಂಡ್ ಅಲ್ಲಿ ಹೆಂಗ್ ನೋಡೋಣ. ಅದೇ ಒಂದು ಆಂಗಲ್ ಇಂದ ಒಂದು ರೀತಿ ಕಾಣಿಸ್ತಾರೆ. ಬೆಳಗಿದ್ದಾರೆ ಅನ್ನೋದು ಒಂದು ಗೊತ್ತಾಯ್ತು. ಅಷ್ಟೇ ಗೊತ್ತಾಯ್ತು. ಏನು ಆಮೇಲೆ ಎಲ್ಲಿಂದ ಇಣಕ್ ನೋಡೋದು, ಇವ್ರು ಈಚೆಗೆ ಬರಲ್ವಲ್ಲ. ಇನ್ನೊಂದೊಂದ್ಸತಿ ತುಪ್ಪ ಬಂದಾಗಲೇ ಬರೋದು. ಇನ್ನೊಂದ್ಸಲಿ ನೋಡ್ಬೇಕಲ್ಲ ಅವರು ಇವ್ರು ತಂಗಿಯವ್ರು ತುಪ್ಪ ಕೇಳಲಿಲ್ಲ. ಎಲ್ಲ ತಿಂಡಿ ಆದ್ಮೇಲೆ ಆಚೆಗಡೆ ಕೂತ್ಕೊಂಡಿದ್ರು. ಆಮೇಲೆ ಇನ್ನೊಂದ್ಸಲಿ ನೋಡ್ಬೇಕಲ್ಲ ರಾಜಾರಾಮ ಹುಡುಗಿನ ಅಂತಂದಾಗ ಆಮೇಲೆ ಬ್ಯಾಲ್ದಣ್ಣಿನ ಪಾನ್ಕ ಮಾಡಿದ್ವಿ. ಬ್ಯಾಲ್ದಣ್ಣಿನ ಪಾನ್ಕ ಮಾಡಿ ಆಮೇಲೆ ತಗೊಂಡೋಗಿ ಇವ್ರಿಗೆ ಕೊಟ್ರೆ ಆಮೇಲೆ ಇನ್ನೊಂದ್ ಸ್ವಲ್ಪ ನೋಡ್ಬೇಕಲ್ಲ ಅವರು. ನಂಗೆ ಇಷ್ಟೊಂದು ಬೇಡಮ್ಮ ಅಂತ ಹಾಕಕ್ ಹೋಗಿ ನೋಡಿದ್ದೆ. ಇವ್ರೇನು ಗೊತ್ತಾ ಬುದ್ಧಿವಂತರು, ಇಷ್ಟು ಚಾಲೋಕು, ನಮಗಿಂತ ಚಿಕ್ಕವ್ರವ್ರು. ಅವಾಗ ಒಳಗಡೆ ಹೋಗಿ ಗಂಡನ ಹೆಂಗ್ ನೋಡೋದು, ಒಂದು ಕಿಟಕಿ, ಕಿಟಕಿಯಿಂದ ಬಗ್ಗೆ ಎಲ್ಲ ಅಂಗಲ್ಲೆಲ್ಲ ನೋಡ್ಕೊಂಡವ್ರು. ಆಪ್ಷನ್ ಇರುತ್ತೆ, ಅವ್ರಿಗೆ ಆಪ್ಷನ್, ನಮ್ಗಿರಲ್ಲ ಆಪ್ಷನ್. ನಮ್ಗೆ ಯಾರು ನೋಡಿದ್ರಿ, ಗಂಡಸರು ಕಾಣ್ತಾರೆ, ವಯಸ್ಸಾದವ್ರು ಕಾಣಿಸ್ತಾರೆ.
ಏನ್ ಹೇಳಿ ಮೇಡಮ್ ನಿಮ್ದು ಇಲ್ಲ ಇವರು ಹುಡುಗಿಗೆ ಚಿಕ್ಕ ಹುಡುಗಿ ಆಮೇಲೆ ಸಣ್ಣಗ್ ಬೇರೆ ಇದೆ ಹುಡುಗಿ ನೋಡು ಅಂತ ಏನಿಲ್ಲ ದಪ್ಪ ಆಗ್ತಾರೆ ಸುಂದಿರ ಅಂತ ಅವ್ರು ಚೆನ್ನಾಗಿರೋ ಹುಡುಗಿ ಅಂತ ಅವ್ರು ಹೇಳಿದ್ರಂತೆ. ಆಮೇಲೆ ರಾಜಾರಾಮ್ ಬಂದು ಹಿಂಗ್ ನಿಂತ್ಕೊಂಡು ಹುಡುಗಿಗೆ ಇಷ್ಟ ಇದೆಯಾ ಇಲ್ವಾ ಕೇಳ್ಬೇಕಾಗಿತ್ತು ಅಂತ ಹಿಂಗ್ ನಿಂತ್ಕೊಂಡು ಕೇಳಿದ್ರು. ನನಗೆ ಸಿನಿಮಾ ಹುಡುಗ ಅಲ್ವಾ ಇರ್ಲಿ ಬಿಡಿ ಸಿನಿಮಾ ಹುಡುಗ ತಲೆಯಲ್ಲಿ ಹೌದು. ಮದ್ವೆ ಎಲ್ಲ ಆಯ್ತು ಏನಾಯ್ತು ಅಲ್ಲಿ ಮನೆಯಲ್ಲೇ ಊರಲ್ಲೇ ನಮ್ಮ ಮನೆ ಮುಂದೆನೆ ಸರಳವಾಗಿ ಬಹಳ ಸಿಂಪಲ್ ಆಗಿ ನಾರ್ಮಲ್ ಹಳ್ಳಿನಲ್ಲಿ ಯಾವ ತರ ಮದುವೆ ಮಾಡ್ತಾರೋ ಅದೇ ತರ. ಓಕೆ, ನಾನೊಂದು ಬಸ್ ನಲ್ಲಿ ಹೋಗಿದ್ದು ಅಷ್ಟೇ ಜನ, ಸಿನಿಮಾ ನಟ ಆಗಿದ್ರು ಕೂಡ ಬಸ್ಸಿನ ಜನ ಬಂದಿದ್ರು ಅವರು. ನೋಡೋಣ ಆಗಿದ್ಯಾ ಅಂತ ನೋಡಿ ಬೆಂದಿದ್ಯಾ ಅಂತ ನಿಮ್ಗೆ ಓಕೆ ಅಂದ್ರೆ ಬೆಂದಿದ್ಯಾ ಬೆಂದಿದೆ ಅದೊಳಗೆ ತೆಗ್ದಿಡೋಣ. ಬಿಸಿ ಬಿಸಿ ಖಾರ ಕಡುಬು ರೆಡಿ ಇದೆ ಗುರುಗಳೇ. ಇದು ಸ್ವಸ್ತಿಕ್ ಗೀ, ಇದ್ರ ಬಗ್ಗೆ ಹೇಳ್ಬಿಡ್ತೀನಿ ನೋಡಿ. ಸ್ವಸ್ತಿಕ್ ಗೀ ಟೇಸ್ಟ್, ಅರೋಮಾ ಮತ್ತೆ ಗ್ರಾನ್ಯುಲೇಷನ್ ರಿಟೆನ್ಷನ್ ಪ್ಯಾಕ್ ಟ್ಯಾಗ್ ಅನ್ನು ಹೊಂದಿರತಕ್ಕಂತ 100ಕ್ಕೆ 100 ಅಸ್ಲಿ ತುಪ್ಪ, ಸ್ವಸ್ತಿಕ್ ತುಪ್ಪ. ಮತ್ತೆ ಇನ್ನೇನು ಮೊಸರು. ಓಕೆ, ಮೊಸರು ಅಂದ ತಕ್ಷಣ ಇದೆ. ಅದು ಅಲ್ಲ, ಇನ್ನೂ ಒಂದ್ ಹೇಳ್ತೀನಿ, ಇಲ್ದಿರು ಬರಲ್ಲ, ಚಟ್ನಿಲೂ ತಿನ್ಬಹುದು. ಚಟ್ನಿ, ಅಯ್ಯೋ ಚಟ್ನಿ. ಆರೋಗ್ಯ ಕರ್ಡ್, ಆರೋಗ್ಯ ಮೊಸರು ಇದೆ, ಇದ್ರಲ್ಲೂ ಸಹ ತಿನ್ಬಹುದು ಅಂತ ಹೇಳ್ತಾ ಇದ್ದೀರಾ. ಇವೆಲ್ಲ ಅಣ್ತಂದ್ರಿದ್ದಂಗೆ ಯಾವ್ಯಾವ್ದು ಗೊತ್ತಾ? ಕಡುಬು, ಉಪ್ಪಿಟ್ಟು, ರವೆ ಇಡ್ಲಿ. ಕರೆಕ್ಟ್ ಕಾಂಬಿನೇಷನ್. ಈಗ ನೋಡಿ ಅಮ್ಮ ಮಾಡೋದ್ರಲ್ಲಿ ಇದು ಫಸ್ಟ್ ಬಲಿ ಎಲೆಗೆ ಸೌರ್ಕೊಂಡು ಹೂರಣ ಮಾಡಿ ಇಟ್ಟು ತೆಳು ಕಡುಬಿದು. ಇದು ಒಂದು ಲೇಯರ್ ತರ ತಟ್ಕೊಂಡು ಮುದ್ದೆ ಕಲ್ಸಿದ್ರಲ್ಲ ಅದ್ರೊಳಗೆ ಮಾಡಿರ್ತಕ್ಕಂತ ಖಾರ ಕಡುಬಿದು. ಸೊ ಈಗ ತಿನ್ನಕ್ಕೆ ರೆಡಿ ಆಗಿದೆ. ಚೆನ್ನಾಗಿಲ್ಲ, ನಾನೇ ತಿನ್ಕೋತೀನಿ. ತುಂಬಾ ಚೆನ್ನಾಗಿ. ನಾನು ತಿಂತೀನಿ, ಖಂಡಿತ ತಿಂತೀನಿ. ಇದೆ ನಿಜವಾಗ್ಲೂ ಇದನ್ನೆಲ್ಲರೂ ಟ್ರೈ ಮಾಡ್ಲೇಬೇಕು ಮನೇಲಿ. ಅದ್ಭುತವಾಗಿದೆ, ಎರಡೂ ಚೆನ್ನಾಗಿದೆ. ಇನ್ನೊಂದು ಟ್ರಾನ್ಸ್ಪರೆಂಟ್ ಕಡುಬು, ಇನ್ನೊಂದು ದಪ್ಪ ಕಡುಬು, ಎರಡೂ ಚೆನ್ನಾಗಿದೆ. ಬಹಳ ಮುಖ್ಯ ಅಂದ್ರೆ ಇಂಗ್ರೀಡಿಯೆಂಟ್ಸ್ ಅದು. ಹಾಗಾಗಿ ಅವ್ರು ಹೇಳಿದಾಗೆ ಇದು ಇಂಗ್ರೀಡಿಯೆಂಟ್ಸ್ ಮುಖ್ಯ. ಇದು ಇಂಗ್ರೀಡಿಯೆಂಟ್ಸ್ ಲಿಸ್ಟ್ ಏನು, ಹಾಕಿರೋ ಸಾಮಗ್ರಿ ಏನು, ಇದು ಮಾಡುವ ವಿಧಾನ, ಇದೆರಡು ನೋಡ್ಕೊಂಡ್ ಬನ್ನಿ. ಖಾರ ಕಡುಬು ಮಾಡುವ ವಿಧಾನ: ಕಡಲೆ ಬೇಳೆಯನ್ನ ನೆನೆಸಿಟ್ಟುಕೊಂಡು ರುಬ್ಬಿಕೊಳ್ಳಬೇಕು. ನಂತರ ಹಸಿ ಮೆಣಸಿನಕಾಯಿ, ಒಣಮೆಣಸಿನಕಾಯಿ, ಶುಂಠಿ, ಸಾಸಿವೆ, ಕರಿಬೇವು, ಈರುಳ್ಳಿ, ಸಬ್ಸಿಗೆ ಸೊಪ್ಪು ಹಾಕಿ ರುಬ್ಬಿಕೊಂಡು ಒಗ್ಗರಣೆಯನ್ನು ಕೊಟ್ಟು ಹಿಟ್ಟನ್ನು ಹದವಾಗಿ ಮಾಡಿಕೊಂಡು ಬಾಳೆಯ ಎಲೆಗೆ ಹಾಕಿ ಒಂದು ಕುಕ್ಕರ್ ನಲ್ಲಿ ಸ್ಟೀಮ್ ಮಾಡಿದರೆ ಖಾರದ ಕಡುಬು. ಈಗ ಗುರುಗಳೇ ಒಂದು ಸಣ್ಣ ಆಟ ಆಡೋಣ, ಇದು ತುಂಬಾ ಚೆನ್ನಾಗಿರುತ್ತೆ. ಚಿತ್ರ ವಿಚಿತ್ರ ಅಂತ ಇದ್ಲ ಹೆಸರು. ಏನು ಅಂದ್ರೆ ಅಲ್ಲಿ ನಿಮ್ ಎದುರು ಕಾಣ್ತಿದ್ದಾರೆ ಟಿವಿ, ಅಲ್ಲಿ ಚಿತ್ರಗಳು ಬರ್ತವೆ. ಅದು ವಿಚಿತ್ರವಾಗಿ ಆರ್ಗನೈಸ್ ಆಗಿರುತ್ತೆ. ಆದ್ರೆ ಆ ಚಿತ್ರ ನಿಮ್ಗೆ ಯಾವ್ದಕ್ಕೂ ಒಂದು ಕ್ಲೂ ಕೊಡುತ್ತೆ. ಏನಿದು ಕ್ಲೂ ಅಂತಂದ್ರೆ ಇವರೆಲ್ಲರೂ ನಿಮ್ ಜೊತೆ ಆಕ್ಟ್ ಮಾಡಿರೋ ಕಲಾವಿದ್ರೆ. ಓಕೆ, ಚಿತ್ರ ವಿಚಿತ್ರ ಹೋಗೋಣ. ಬರ್ಲಿ ಮೊದಲನೇ ಚಿತ್ರ. ಹೆಂಗ್ ಕಂಡಿಡಿಯೋದು ಅಂದ್ರೆ, ಈಗ ಅವನಿಂಗ್ ಅಂತಿದ್ದಾನೆ, ಏನದು? ಶಕ್ತಿ. ಅದ್ ಪಕ್ಕದಲ್ಲಿರೋದು ಏನದು? ತಿರುಪತಿ ಲಾಡು. ಲಾಡು ಸರಿ, ಅದೇನಂತಾರೆ? ಪ್ರಸಾದ. ಎರಡು ಸೇರ್ಸಿದ್ರೆ ಶಕ್ತಿ ಪ್ರಸಾದ್. ಈಗ ಒಂದು ಕ್ಲೂ ಗೊತ್ತಾಯ್ತು. ಹಿಂಗೆ ಅಲ್ಲ. ನೆಕ್ಸ್ಟ್ ಬರ್ಲಿ. ಏನ್ ಬಂದಿದೆ? ನೋಡೋಣ, ಸೂಪರ್, ಇಬ್ರು ರೆಡಿ ಆಗ್ಬಿಟ್ರು. ಸರಿಯಾದ ಉತ್ತರನ ವಜ್ರ ಮುನಿ. ಓಕೆ, ನೆಕ್ಸ್ಟ್. ಇದು ನೀವು ಆಕ್ಚುಲಿ ಒಂಚೂರು ಬಿಡಿಸ್ಬೇಕು, ಇನ್ನೇನಿಲ್ಲ, ತುಂಬಾ ಈಸಿ ಇದೆ. ಓಕೆ, ಫಸ್ಟ್ ಅಲ್ಲಿ ಏನಾಗ್ತಿದೆ ಅಮ್ಮ? ಕಾಫಿ. ಸರಿಯಾಗಿ ನೋಡಿ, ಅದೇನದು? ಕೆಟ್ಲಿಂದ ಕಾಫಿ ಬಿಡ್ತಾ ಇರೋದು. ಅದು ಕಾಫಿನ ಇನ್ನೂ ಒಂದು ಇರ್ಬೋದಲ್ವಾ ಅದು? ಟೀ. ಆಮೇಲೆ ಏನಿದೆ ನೆಕ್ಸ್ಟ್ ಇರೋದು? ಕೋಳಿಗೆ ಇಂಗ್ಲಿಷ್ ಅಲ್ಲಿ ಏನಂತಾರೆ? ಓಕೆ, ಅದಾದ್ಮೇಲೆ ಅದ್ಯಾವ ಪಿಕ್ಚರ್ ಇದು ಇವ್ರಿಬ್ರು ಆಕ್ಟ್ ಮಾಡಿರೋದು? ಈ ಡ್ರೆಸ್, ಈ ಕಾಸ್ಟ್ಯೂಮ್ ಇರೋಂಥದ್ದು ಒಂದೇ ಒಂದು ಯಾವ ಪಿಕ್ಚರ್ ಅದು? ತುಂಬಾ ಫೇಮಸ್. ಸೀತಾರಾಮನ್. ಏನಿದೆಲ್ಲ ಸೇರ್ಸಿದ್ರೆ? ಸೀತಾರಾಮ. ಎಲ್ಲ ಸೇರ್ಸಿದ್ರೆ ಏನಾಯ್ತು? ಮೊದ್ಲಿಂದ 1, 2, 3. ಏನ್ ಸೀತಾರಾಮ್? ಸಿನಿಮಾ ನಟರು ಹುಡುಕ್ತಿದ್ದೆ ಪಾಪ, ಅವ್ರು ಒಂದ್ ಕಡಿಮೆ ಪಿಕ್ಚರ್ ಮಾಡಿರೋದು ಸೀತಾರಾಮ. ಅದಕ್ಕೆ ಒಂದು ಗೂಗ್ಲಿ ಅಂತ ಹೇಳಿದಲ್ಲಿ. ಓಕೆನಾ? ಆನ್ಸರ್ ನೋಡೋಣ ಪ್ಲೀಸ್.
ಟಿ ಎನ್ ಸೀತಾರಾಮ್. ನೆಕ್ಸ್ಟ್ ಏನಿದು? ದೀಪ. ಓಕೆ. ದೀಪ ಯಾವ ತರ ದೀಪ ಅದು? ನೆಲದ ಮೇಲೆ ಇಟ್ಟಿದಾರಾ? ಅಲ್ಲ, ಇಲ್ಲ ತೂಗ ದೀಪ. ಹಾ, ಪಕ್ಕದಲ್ಲಿರೋದು ಶ್ರೀನಿವಾಸ್. ಹಾ. ತೂದೀಪ್ ಶ್ರೀನಿವಾಸ್. ಆನ್ಸರ್ ನೋಡೋಣ. ತೂಗ ದೀಪ ಶ್ರೀನಿವಾಸ. ಓಕೆ, ನೆಕ್ಸ್ಟ್ ಹೋಗೋಣ. ಲಾಸ್ಟ್ ಉತ್ತರ ಪಟ್ಟ ಅಂತ ಹೇಳ್ಬೇಕು. ಮುಖ್ಯಮಂತ್ರಿ ಚಂದ್ರು. ಅಮ್ಮ ಇವತ್ತೇ ಮಾಡ್ತಾನೆ ಇದಾರೆ. ಇವರು ಮುಖ್ಯಮಂತ್ರಿ. ನಾನು ಸಿದ್ದರಾಮಯ್ಯ ಎಲ್ಲಿ ಸೇರ್ಸಕ್ಕಾಗುತ್ತೆ? ಅದೇ ಇವ್ರನ್ನ ಯಾಕೆ ಹಾಕಿದ್ದಾರೆ ಅಂತ ಯೋಚನೆ ಮಾಡ್ತಾ ಇದ್ದೆ. ಸೂಪರ್. ಹೇಗಿತ್ತಮ್ಮ? ಚೆನ್ನಾಗಿ ಮಜಾ ಆಯ್ತು. ಈಗ ಹಬ್ಬದ ದಿನ ಅಮ್ಮ ಬಂದು ಒಂದು ಖಾರ ಕಡುಬು ಮಾಡಿದ್ರು. ನೀವೇನ್ ಮಾಡ್ತೀರಾ ಗುರುಗಳೇ? ಪ್ಲೇಟ್ಗೆ ಹಾಕಿ ಕೊಟ್ರೆ ಚೆನ್ನಾಗಿ ತಿಂತೀನಿ. ಹಾಗಾದ್ರೆ ನಮ್ಮ ಕಿಚನ್ ಬಂದ್ಮೇಲೆ ಏನೋ ಒಂದು ಮಾಡ್ಲೇಬೇಕು. ನಿಮ್ ಕೈಲಿ ಏನ್ ಮಾಡ್ಸೋದು ಅಂತ ಅಲ್ಲೋಗಿ ಡಿಸೈಡ್ ಮಾಡೋಣ. ಓಕೆನಾ? ಬನ್ನಿ ಬನ್ನಿ ಬನ್ನಿ. ಎಸ್ ಗುರುಗಳೇ, ನಾನು ಏನಕ್ಕೆ ಗೊತ್ತಾ ಕಪಲ್ ಕಿಚನ್ ನಿಮ್ ಕರೆಯಕ್ಕೆ ಇನ್ನೂ ಒಂದ್ ಕಾರಣ. ಎಷ್ಟು ಪಿಕ್ಚರ್ ನೋಡಿದೆ, ಹೆಗಲ್ ಮೇಲೆ ಟವಲ್ ಹಾಕೊಂಡು ಸೌಟ್ ಹಿಡ್ಕೊಂಡು ಹೆಂಡತಿಯೊಬ್ಬಳು ಮನೆಯೊಳಗಿದ್ದ, ಅದ್ರಲ್ಲಿ ಡ್ಯಾನ್ಸ್ ಏನು. ನಾನ್ ನಿಜವಾಗ್ಲೂ ನಿಮ್ಗೆ ಅಡಿಗೆ ಬರುತ್ತೆ ಅನ್ಕೊಂಡಿದ್ದೆ ಮೇಷ್ಟ್ರೆ. ನಿಮ್ಗೆ ಅಡಿಗೆ ಬರಲ್ಲ ಅನ್ನೋದೇ ನನಗೆ ಮ್ಯಾಟ್ರೇ ಗೊತ್ತಿಲ್ಲ ನನಗೆ. 9ನೇ ವಯಸ್ಸು ಊರು ಬಿಟ್ಟೆ. ಬೇರೆಯವ್ರ ಮನೇಲಿ ಊಟ ತಿಂಡಿ ಅಲ್ಲಿ ಮಾಡೋ ಪ್ರಶ್ನೆನೇ ಇಲ್ಲ. ಮಠದಲ್ಲಿ ಓದಿದ್ದು ಸಿದ್ಧಗಂಗಾ ಮಠ. ಓಕೆ. ಆಮೇಲೆ ಒಂಥರ ಬೇರೆ ಬೇರೆ ಅಕ್ಕ ತಂಗಿದಿರ ಮನೆಯಲ್ಲಿ ಬೆಂಗಳೂರಿನಲ್ಲಿ ಓಡಾಡ್ಕೊಂಡು ಕಾಲ ಕಳ್ಕೊಂಡು ಸ್ನೇಹಿತರ ಮನೇಲಿ ಊಟ. ಸೊ ಎಲ್ಲೂನು ಒಲೆ ಅಂಟಿಸೋ ಸೀನೇ ಇಲ್ಲ. ಬಡತನ ಇದ್ರೂ ಒಲೆ ಹಚ್ಚಿಲ್ಲ, ಶ್ರೀಮಂತನಾದ್ಮೇಲೂ ಒಲೆ ಹಚ್ಚಿಲ್ಲ. ಅದಕ್ಕೇನೆ ಒಂದು ಸ್ಪೆಷಲ್ ಆಗಿ ಇವ್ರು ಅಡಿಗೆ ಇವತ್ತು ಆಗ್ಬೇಕು. ಹಾಗಾಗಿ ಒಬ್ರು ಸ್ಪೆಷಲ್ ಗೆಸ್ಟ್ ನ ಇವತ್ತು ಕರೆಸ್ತಾ ಇದೀವಮ್ಮ ನಾವು. ಸ್ಪೆಷಲ್ ಗೆಸ್ಟ್ ಪ್ಲೀಸ್. ನಾನು ಸೀಕೈ ಚಂದ್ರು ಅಥವಾ ದಯಾನಂದ್ ಅಡಿಗೆ ಮಾಡ್ತಾರಲ್ಲ ಅವರೆಲ್ಲ, ಅವ್ರನ್ನ ಯಾರನ್ನ ಕರೆಸಿರ್ಬೋದು. ನಾನು ಹಂಗೆ ಮೋಸ ಹೋಗಿದ್ದೆ. ಫಸ್ಟ್ ಸೀಕೈ ಚಂದ್ರು ಮಗನ್ನ ಮದುವೆ ಆಗ್ತಿದ್ದೀನಿ, ಚೆನ್ನಾಗಿ ಅಡಿಗೆ ಮಾಡ್ತಾರೆ ಅಂತ ಒಪ್ಕೊಂಡೆ. ಆಮೇಲೆ ಗೊತ್ತಾಯ್ತು ಇವ್ರಿಗೆ ಒಲೆ ಹೆಚ್ಚಕ್ಕೆ ಬರಲ್ಲ. ಸೋ ನೈಸ್. ನಿಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಅಂಡ್ ಅವ್ರಿಗಿನ ಒಂದ್ ಸಣ್ಣ ಪರಿಚಯ ಮಾಡ್ಕೊಡಿ. ಇವರು M.Tech ಇನ್ ಏವಿಯಾನಿಕ್ಸ್, ಏರೋಪ್ಲೇನ್ ಓಡಿಸೋದು, ರೈಲು ಅಲ್ಲ, ಅದರಲ್ಲಿ ಸ್ಪೆಷಲಿಸ್ಟ್ ಅವರು. ಅಂದ್ರೆ ಓದಿದ್ರು. ತಮ್ಮ ಹೆಸರು? ನಿಶಿತಾ ಅಂತ. ಇವರ ತಂಗಿ ಹೆಸರು ನಿಖಿತಾ. ಬಹಳ ವಿಚಿತ್ರ ಅದು ಘಟನೆನೂ ನಡೀತು. ಮದುವೆ ಆದ ದಿವಸ ನೆಕ್ಸ್ಟ್ ಡೇ ಹೊರಟು ನಾನು ಹೆಣ್ಣು ಕರ್ಕೊಂಡು ಹೋಗ್ತೀನಿ ನಮ್ಮೂರಿಗೆ ಅಂತ. ಇವ್ರು ಈ ತಂಗಿನ ಕರ್ಕೊಂಡು ಹೊರಟಿದ್ದೇನೆ ನಾನು. ಒಂದೇ ಹಾಕೊಂಬಿಟ್ಟವ್ರೆ ಮದುವೆಗೆ. ಒಂದೇ ತರ ಕನ್ನಡ. ಆ ಇಬ್ರು ಹಾಕೊಂಡು ಓಡಾಡ್ತಾರೆ ಮದುವೆ. ನಮ್ಗೆ ಗೊತ್ತೇ ಆಗ್ತಿಲ್ಲ. ಬರಮ್ಮ ಬಸ್ ಹತ್ತು ಅಂತಿದೀವಿ. ಅವಳು ಫುಲ್ ಗಾಬರಿ. ಎಸ್ ಮೇಡಮ್, ಈಗ ಏನು ವಿಶೇಷವಾಗಿ ಅಪ್ಪಾಜಿಗೆ ಅಮ್ಮಗೆ ಏನ್ ಮಾಡ್ಕೊಡ್ತೀರಾ? ಅಪ್ಪಾಜಿ ಸ್ವೀಟ್ ತಿನ್ನಲ್ಲ, ಬಟ್ ಇವತ್ತು ಹಬ್ಬದ ದಿನ ಆಗಿ ಒಂದು ಕೊಕೊನಟ್ ಸೂಫ್ಲೆ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಕೊಕೊನಟ್ ಸೂಫ್ಲೆ. ಸೊ ನೋಡೋಣ, ನೀವು ಹೇಳ್ದಂಗೆ ಕೊಕೊನಟ್ ಸೋಫ್ಲೆ ನೀವು ಕೇಳಿರೋಂಥ ಇಂಗ್ರೀಡಿಯೆಂಟ್ಸ್ ಇಲ್ಲಿದೆ ಮೇಡಮ್. ಇದರ ಒಂದು ಪರಿಚಯನ ನಮ್ಮ ಆಡಿಯನ್ಸ್ ಮಾಡ್ಕೊಡಿ. ಏನೇನೇನೇನು ಅಂತ ಹೇಳ್ತಾವೆ. ಇದೇನಿದು? ಇದು ವೆನಿಲಾ ಎಸೆನ್ಸ್. ಓಕೆ. ಇದು ಕಾರ್ನ್ ಸ್ಟಾರ್ಚ್. ಇದು ಕೊಕೊನಟ್ ಮಿಲ್ಕ್. ಓಕೆ. ಇದು ಸಕ್ಕರೆ. ಆಮೇಲೆ ಆರೋಗ್ಯ ನಿಮ್ಗೆ ಹಾಫ್ ಲೀಟರ್. ಹಂಗಾರೆ ಆರೋಗ್ಯ ಮಿಲ್ಕ್ ಬೇಕೇ ಬೇಕು. ಸೊ ಇವತ್ತಿನ ಕೊಕೊನಟ್ ಸೋಫ್ಲೆಗೆ ನಾವು ಬಳಸ್ತಾ ಇದೀವಿ ಆರೋಗ್ಯ ಮಿಲ್ಕ್. ಓಕೆ ಫೈನ್ ಮೇಡಮ್. ಇವಾಗ ಎಲ್ಲಾ ಐಟಮ್ಸ್ ಇಲ್ಲಿದೆ. ಇದು ತೆಂಗಿನಕಾಯಿ ಹಾಲು. ಓಕೆ, ಅದನ್ನ ಇಲ್ಲಿ ಪಕ್ಕಕ್ಕೆ ಇಡ್ತಾ ಇದೀನಿ. ಈಗ ಹೆಂಗ್ ಮಾಡೋದು? ಇವಾಗ ಸ್ಟಾರ್ಟ್. ಇದು ಅರ್ಧ ಹಾಲು, ಹಾಫ್ ಲೀಟರ್. ಒಂದ್ ಸ್ವಲ್ಪ ಉಗುರು ಬಿಸಿ ಮಾಡ್ಕೊಬೇಕು. ಸೊ ಹೇಳಿ, ನೀವು ಮನೇಲಿ ಹೇಗಿರ್ತೀರಾ? ಅಂದ್ರೆ ಅದು ಸಿನಿಮಾಗೆಲ್ಲ ಒಟ್ಟಿಗೆ ಹೋಗ್ತೀರಾ ಅಥವಾ ಒಂದ್ ಮನೇಲಿ ಒಟ್ಟಿಗೆ ಕುತ್ಕೊಂಡು ಸಿನಿಮಾ ನೋಡ್ತೀರಾ? ಅಮ್ಮನ ಜೊತೆ ಶಾಪಿಂಗ್. ಓಕೆ. ಮೂವಿ ಮುಂಚೆ ಹೋಗ್ತಾ ಇದ್ವಿ, ಇವಾಗ ಮಕ್ಕಳಾದ ನಂತರ ಟೈಮ್ ಆಗ್ತಾ ಇಲ್ಲ. ಓಕೆ. ಬಟ್ ಅಪ್ಪಾಜಿ ಜೊತೆ ತುಂಬಾ ಶೂಟಿಂಗ್ ಹೋಗ್ತಾ ಇದ್ದ ಮುಂಚೆ. ಹೌದಾ? ಆಮೇಲೆ ಇವಾಗ ಪೇಮೆಂಟ್ ಮಾತ್ರ ನೋಡ್ಕೊಂತೀನಿ. ಇವಾಗ ಶೂಟಿಂಗ್ ಹೋಗಿ. ಫೈನಾನ್ಸ್ ಮಿನಿಸ್ಟರ್ ನೀವು? ಅವಳು ಮನೇಲಿ ಇವ್ರು ಕೂತಿದ್ರೆ ಬೈತಾಳೆ, ಅಪ್ಪಾಜಿ ನೀವ್ ಹೇಗ್ ಮನೇಲಿ ಇಲ್ಲಿ ಕೂತ್ಕೊಳ್ಳೋ ಬದ್ಲು ಹೋಗಿ ಅಪ್ಪಾಜಿ ಅಲ್ಲಿ ಕೂತ್ಕೊಳ್ಳಿ. ನನ್ನ ಯಾರು ಕರೆದ್ರೆ ಹೋಗ್ತಿದ್ದಾನೆ, ಯಾರು ಕರೆಯಲ್ಲ ನೋಡಿ. ಸೊ ಇದಕ್ಕೆ ಒಂದು 10 ಸ್ಪೂನ್ ಶುಗರ್ ಹಾಕ್ಬಿಡಿ. ಫಸ್ಟ್ ಟೈಮ್ ಹಾಲಿಗೆ ಸಕ್ಕರೆ ಹಾಕ್ತಾ ಇದಾರೆ. ಇದು ಆಕ್ಚುಲಿ ಸೂಫ್ಲೆ ಅನ್ನೋದು ಫ್ರೆಂಚ್ ಡಿಶ್ ಇದು. ಸೊ ಇದೀಗ ಒಂದ್ ಸ್ವಲ್ಪ ಬಿಸಿ ಆಗಿದೆ. ಇನ್ನೊಂದು ಬೌಲ್ ತಗೊಂಡು ರೆಡಿ. ಈಗ ಬೌಲ್ ಹಾಕೊಂಡು ತಿಂತಾರ ಅಷ್ಟೇ. ನೀವು ಬೌಲ್ ತಗೊಂಡು ಸ್ಟೈಲ್ ನೋಡಿ ಒಂದು 2 ಸ್ಪೂನ್ ಕಾರ್ನ್ ಸ್ಟಾರ್ಚ್ ತಗೊಬೇಕು. ಇದು ಸೆಟಲ್ ಆಗಕ್ಕೆ, ಇಲ್ಲಾಂದ್ರೆ ಗಟ್ಟಿ ಆಗಲ್ಲ. ಸೊ ಒಂದ್ ಸ್ವಲ್ಪ
ಹಾಲ್ ತಗೊಂಡು ನೀವು ಇದ್ರಲ್ಲಿ ಮಾಡ್ತಾ ಇದ್ದೀರಾ, ಇವಾಗ ಅದ್ರಲ್ಲಿ ಮಾಡ್ತಾ ಇದ್ದೀರಾ, ಹೆಂಗೆ ಮಿಕ್ಸ್ ಮಾಡಕ್ಕೆ ಸ್ವಲ್ಪ ಬಿಸಿ ಇದ್ರೆ ಈ ತರ ನೀಟಾಗಿ ಮಿಕ್ಸ್ ಆಗುತ್ತೆ, ಇಲ್ಲಾಂದ್ರೆ ಗಟ್ಟಿಗಾಗುತ್ತೆ. ಮತ್ತೆ ಹೋಗ್ತಿರ್ಗ ಅದಕ್ಕೆ ಹಾಕ್ತಿರತ್ತ? ಹಾಕ್ತೀನಿ. ನಾ ಅದೇ ಮತ್ತೆ ಇಷ್ಟೇ ಆಗ್ಬಿಟ್ಟಾತು ಅಂತ. ಇಲ್ಲ. ಸೊ ಇವಾಗ ಇದಕ್ಕೆ ಹಾಕ್ಬೇಕು. ಇದಕ್ಕೆ 1.5 ಸ್ಪೂನ್ ವೆನಿಲಾ ಎಸೆನ್ಸ್ನು ಹಾಕ್ಬೇಕು. ಓಕೆ. ಆಮೇಲೆ 1 ಕಪ್ ನಾವು ತೆಂಗಿನಕಾಯಿ ಹಾಲು ತಗೊಂಡಿದ್ವಲ್ಲ, ತೆಂಗಿನಕಾಯಿ ಹಾಲು ಮಾಡ್ಕೊಂಡಿದ್ರಿ, ಕರೆಕ್ಟ್. ಅದನ್ನು ಇದಕ್ಕೇನೆ ಮಿಕ್ಸ್ ಮಾಡ್ಬೇಕು. ಫುಲ್ ಹಾಕ್ಬಿಡೋದಾ? ಫುಲ್ ಹಾಕೋಣ. ಸೊ ಆಕ್ಚುಲಿ ಇದು ನಾನು ಸೆಕೆಂಡ್ ಪ್ರೆಗ್ನೆನ್ಸಿ ಇದ್ದಾಗ ನಮ್ಮ ಅಮ್ಮನ ಫ್ರೆಂಡ್ ನನ್ಗೆ ಸೀಮಂತ ದಿನ ಮಾಡ್ಕೊಂಡು ತಗೊಂಡ್ಬಂದಿದ್ರು ಇದನ್ನ. ಸೊ ನಾವು ಫಸ್ಟ್ ಪ್ರಯೋಗ ಇವ್ರ ಮೇಲೆ ತಾನೆ. ಸೊ ಎಲ್ಲರೂ ಹೊರಟೋಗ್ಬಿಟ್ಟಿದ್ರು, ಗೊತ್ತಿರ್ಲಿಲ್ಲ, ಇಲ್ಲಾಂದ್ರೆ ಬೇರೆಯವ್ರಿಗೆ ತಿನ್ಸಿರ್ತಿದ್ದೆ. ಸೊ ಇವರೇ ಸಿಕ್ಕಿದ್ರು, ಇವ್ರು ತಿನ್ಬಿಟ್ಟು ತುಂಬಾ ಚೆನ್ನಾಗಿದೆ ಅಮ್ಮ ಅಂತಂದ್ರು. ಸೊ ಅವ್ರ ಫ್ರೆಂಡ್ ಹತ್ರ ಹೋಗ್ಬಿಟ್ಟು ನಾನು ಕಲ್ತ್ಕೊಂಡು ಟ್ರೈ ಮಾಡಿದೆ. ಸೊ ಇದನ್ನ ಆಕ್ಚುಲಿ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು 2 ಸಲ ಕಾರ್ನ್ ಸ್ಟಾರ್ಚ್ ಅದ್ ನೀಟಾಗಿ ಮಿಕ್ಸ್ ಆಗ್ಲಿ ಅಂತ 2 ಸಲ ಮಿಕ್ಸಿಯ ಜಾರಲ್ಲಿ ಚರ್ರ ಅನ್ಸ್ಬೇಕು. ಸೊ ಹಂಗಾರೆ ಮಿಕ್ಸಿ ಜಾರ್ಗಳಲ್ಲಿದೆ ನೋಡಿ, ಯಾವ ಜಾರಲ್ಲಿ ಮಾಡಬಹುದು ಅಂತ ನೋಡಮ್ಮ. ಈ ತರ ಒಂದ್ ಸ್ವಲ್ಪ ಕ್ರೀಮಿ ಬರುತ್ತಲ್ಲ, ಕ್ರೀಮಿ ಲೇಯರ್ ಬರೋ ತನಕ ಒಂದ್ ಸ್ವಲ್ಪ ಮಿಕ್ಸಿಯಲ್ಲಿ ಚರ್ರ ಅನ್ಸ್ಬೇಕು. ಓಕೆ. ಅದಾದ್ಮೇಲೆ ಒಂದು ಗ್ಲಾಸ್ ಬೌಲ್ಗೆ ಇದನ್ನ ಹಾಕ್ಬಿಟ್ಟು 2 ಇಂದ 3 ಅವರ್ಸ್ ಫ್ರೀಸರ್ ಅಲ್ಲಿ ಇಡ್ಬೇಕು. ನೋಡೋಣ ಈಗ ಎಷ್ಟು ಮಟ್ಟಿಗೆ ರೆಡಿ ಆಗಿದೆ ಅಂತ. ಓಕೆ. ಆರೋಗ್ಯ ಹಾಲು ಬಳಸಿ ಮಾಡಿರ್ತಕ್ಕಂಥ ಕೋಕೋನಟ್ ಸೂಫ್ಲೆ. ಇವಾಗ ಇದನ್ನ ಹೆಂಗ್ ಹಾಕ್ತೀರಾ ಮೇಡಮ್ ಪ್ಲೇಟ್ಗೆ? ಸಖತ್ತಾಗಿದೆ ಇದು. ಸೂಫ್ಲೆ ಅಂದ್ರೆ ಅದೇ ತುಂಬಾ ಫ್ಲಫಿ ಆಗಿ ಹೌದೌದು ಚೆನ್ನಾಗಿ ಬರುತ್ತೆ. ಸೊ ಕೋಕೋನಟ್ ಸೂಫ್ಲೆ ಇಸ್ ರೆಡಿ ಟು ವಾಚ್. ಮೇಡಮ್ ಸೂಪರ್ ಆಗಿರೋದು ಮಾಡಿಸಿದೀರಾ, ನೋಡ್ರೆ ತಿನ್ಬೇಕು ಅನ್ನಿಸ್ತಾ ಇದೆ. ಮೊದಲ ಬಾರಿಗೆ ನಮ್ಮ ಕಪಲ್ಸ್ ಕಿಚನ್ ನಲ್ಲಿ ಚಂದ್ರು ಸರ್ ಒಂದು ಸ್ವೀಟ್ ನ ಮಾಡಿದ್ದಾರೆ, ಈಗ ಫ್ಯಾಮಿಲಿಗೆ ತಿನ್ನಿಸ್ತಾರೆ. ಸೂಪರ್ ಆಗಿದೆ. ಸೂಪರ್ ಆಗಿದ್ದಾರೆ ಹೇಳ್ಬೇಕಂತಂದ್ರೆ. ಕೊಕೊನಟ್ ಸೂಫ್ಲೆ ಅದ್ಭುತವಾಗಿದೆ. ಇಷ್ಟು ರುಚಿಕರವಾದಂತ ಕೊಕೊನಟ್ ಸೂಫ್ಲೆ, ಇದಕ್ಕೆ ಬೇಕಾಗಿರುವಂತ ಸಾಮಗ್ರಿ ಮತ್ತು ಮಾಡುವಂತ ವಿಧಾನ ಈ ರೀತಿಯಾಗಿದೆ. ಕೋಕೋನಟ್ ಸೂಫ್ಲೆ ಮಾಡುವ ವಿಧಾನ: ಮೊದಲಿಗೆ ಒಲೆಯ ಮೇಲೆ ಪಾತ್ರೆಯನ್ನು ಇಟ್ಟು ಹಾಲನ್ನು ಹಾಕಿ ಬಿಸಿ ಮಾಡಿಕೊಳ್ಳಿ. ಬಿಸಿಯಾದಂತಹ ಹಾಲಿಗೆ ಸಕ್ಕರೆಯನ್ನು ಹಾಕಿ ಕಾರ್ನ್ ಸ್ಟಾರ್ಚ್ ಗೆ ಸ್ವಲ್ಪ ಹಾಲನ್ನು ಹಾಕಿಕೊಂಡು ಮಿಕ್ಸ್ ಮಾಡಿಕೊಳ್ಳಿ. ಹಾಲನ್ನು ಹಾಗೂ ಕೋಕೋನಟ್ ಮಿಲ್ಕ್ ಅನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಬಿಕೊಂಡು ಒಂದು ಬೌಲ್ಗೆ ಹಾಕಿ 2 ಗಂಟೆಗಳ ಕಾಲ ಫ್ರಿಡ್ಜ್ ನಲ್ಲಿ ಇಟ್ಟರೆ ಕೋಕೋನಟ್ ಸೂಫ್ಲೆ ಸವಿಯಲು ರೆಡಿ. ಗುರುಗಳೇ, ಒಂದು ಥ್ಯಾಂಕ್ಸ್ ಹೇಳ್ಬೇಕು ನಿಮ್ಮ ಸೊಸೆ ಮಗಳಿಗೆ. ನೀವು ಬಹಳ ಧನ್ಯವಾದಗಳು ನಿಶಿತಾ ಅವರೇ, ನಿಮ್ಗೆ ಆಲ್ ದ ಬೆಸ್ಟ್. ಮತ್ತೊಮ್ಮೆ ನಿಮ್ಗೂ ಹಬ್ಬದ ಶುಭಾಶಯಗಳು. ಗುರುಗಳೇ, ಈಗ ಹಬ್ಬದ ವಿಶೇಷಕ್ಕೆ ಇಬ್ರು ಒಂದೊಂದು ಅಡಿಗೆನ ಪರಸ್ಪರ ಮಾಡಿದ್ರೆ, ಈಗ ನಮ್ಮ ಶೋನ ಮಾಸ್ಟರ್ ಶೆಫ್ ಒಬ್ರು ಇದಾರೆ, ಅವ್ರು ಬಂದು ಒಂದು ಸೂಪರ್ ಆದಂತ ಡಿಶ್ ನ ಮಾಡಿಸ್ತಾರೆ. ಸೊ ಲೆಟ್ಸ್ ವೆಲ್ಕಮ್ ಅವರ್ ಮಾಸ್ಟರ್ ಶೆಫ್ ಒನ್ ಅಂಡ್ ಓನ್ಲಿ ಶೋಭಾ ಜೋಜಿಗಾರ್. ಶೋಭಾ ಅವರೇ, ಸರ್ ಮೇಡಮ್ ಇದಾರೆ, ಏನ್ ಮಾಡ್ತಾ ಇದ್ದೀರಾ ಇವತ್ತು ಸ್ಪೆಷಲ್? ಅವ್ರ ಕೈಲಿ ಏನ್ ಮಾಡಿಸ್ತಾ ಇದ್ದೀರಾ? ಇವತ್ತು ಧೂಪದ ದೊಡ್ಡ ಪತ್ರೆ ಚಿತ್ರಾನ್ನ ಮಾಡಿಸ್ತಾ ಇದ್ದೀವಿ. ಧೂಪದ ದೊಡ್ಡ ಪತ್ರೆ ಚಿತ್ರಾನ್ನ? ಹೌದು. ಗುರುಗಳು ಎಲ್ಲರೂ ಕೇಳಿದ್ರ ಇದನ್ನ? ಅದೇ ಯಾವ್ದೋ ಸಿನಿಮಾ ನೋಡಿದ್ವಲ್ಲ, ನೋಡಿ ಸ್ವಾಮಿ ನಾವಿರೋದು ಹೇಗೆ ಅಂತ ಇಷ್ಟುದ್ದ. ಧೂಪದ ದೊಡ್ಡ ಪತ್ರೆ ಚಿತ್ರಾನ್ನ ಕೇಳಿರ್ಲಿಲ್ಲ. ಚಿತ್ರಾನ್ನ ಕೇಳಿದೀನಿ, ಅದ್ರ ಬಗ್ಗೆ ಚಿತ್ರಾನ್ನ ಬಹಳ ಪ್ರಿಯ ಬೇರೆ ನಾನು, ಇವರು ಸ್ಪೆಷಲಿಸ್ಟ್ ಅದರಲ್ಲಿ. ಈಗ ಇದರಲ್ಲಿ ಧೂಪದ ಅನ್ನೋದ್ರ ಬಗ್ಗೆ ದೊಡ್ಡ ಪತ್ರೆ ಬೇರೆ. ದೊಡ್ಡ ಪತ್ರೆ ಬೇರೆ. ನೋಡೋಣ, ಇಲ್ಲಿ ಐಟಮ್ ತುಂಬಾ ದೊಡ್ಡದಾಗೆ ಇದೆ ನೋಡಿ. ಮುಖ್ಯವಾಗಿದ್ದಕ್ಕೆ ದೊಡ್ಡ ಪತ್ರೆ ಬೇಕು. ಜೀರಿಗೆ ಇದೆ, ಈರುಳ್ಳಿ, ಮೆಣಸಿನಕಾಯಿ, ನಿಂಬೆ ರಸ, ಬಡವರ ಬಾದಾಮಿ, ಕೊತ್ತಂಬರಿ ಸೊಪ್ಪು. ಇವತ್ತು ನಾನು ನಮ್ಮ ಡಿಶ್ಗೆ ಮನೆಯಲ್ಲಿ ಬಳಸಿದ್ದು ಅರ್ಶನದ ಪುಡಿ ಹಾಕ್ತಿಲ್ಲ, ಫ್ರೆಶ್ ಅರ್ಶನವನ್ನ ಹಾಕ್ತಿರೋದು. ಎಲ್ಲ ಸರಿ. ಇದು ಇಲ್ಲಿ ಹಿಡಿಯೋ ಬೋನ್ ಯಾಕೆ? ಅದೊಂದು ಮಜಾ ಇದೆ. ಅದು ಇವಾಗ ಶುರು ಮಾಡಬೇಕು ನೋಡಿ. ಇಲ್ಲಿ ಕಲ್ಲಿದ್ಲು ಕೂಡ ಇದೆ, ಚಾರ್ಕೋಲ್.
ಹೌದು. ಇದು ಅದಕ್ಕೆ ಇದೆ ಹೆಸರು ಧೂಪದ ಚಿತ್ರಾನ್ನ ಅಂತ. ಓಹೋ, ನಾವಿಲ್ಲಿ ಧೂಪ ಅಂದ್ರೆ ನಾವು ದೇವ್ರ ಮುಂದೆ ಎಲ್ಲ ಮಾಡ್ತೀವಲ್ಲ, ಆ ಧೂಪ ಆತರ. ಆ ಧೂಪ ನೋಡಿ ಇಲ್ಲಿದೆ, ಆ ಧೂಪನೂ ಮಾಡ್ತಿದೀವಿ, ಚಿತ್ರಾನ್ನಕ್ಕೂ ಧೂಪ ಹಾಕ್ತಿದೀವಿ. ಇದೊಂಥರ ಏರ್ ಪ್ಯೂರಿಫೈಯರ್ ಆಯ್ತು, ಇದೊಂಥರ ಫುಡ್ ಪ್ಯೂರಿಫೈಯರ್ ಆಯ್ತು. ನೋಡೋಣ ಏನು ಅನ್ಬಿಟ್ಟಂತಂಗಾರೆ. ಮೊದ್ಲಿಗೆ ಏನ್ ಮಾಡ್ಬೇಕು ಮೇಡಮ್? ಕಲ್ಲಿದ್ಲನ್ನ ಬಿಸಿಗೆ ಇಟ್ಕೊಂಡ್ಬಿಡೋಣ. ಈಗ ಅಲ್ಲಿ ಮಣ್ಣಿನ ಮಡಿಕೆ ಇದೆ. ಮ್ಯಾಮ್ ಬನ್ನಿ, ನೀವೇ ಇವತ್ತು ಚಿತ್ರಾನ್ನ ಮಾಡೋದು. ಒಲೆಗೆ ಇಟ್ಕೊಳ್ಳೋಣ. ನಮ್ಮ ಸ್ವಸ್ತಿಕ್ ತುಪ್ಪವನ್ನ ಇವತ್ತು ಬಳಸಿ ಚಿತ್ರಾನ್ನ ಮಾಡೋಣ ನಾವು. ಸರ್, ದೇಹಕ್ಕೆ ಬ್ಯಾಲೆನ್ಸ್ಡ್ ಡಯಟ್ ಬೇಕಂದ್ರೆ ಎಣ್ಣೆ ಪದಾರ್ಥಗಳು, ಫ್ಯಾಟ್ ಅಂಶ ಏನಿದೆ ಅದು ಮಾಡರೇಟ್ ಲೆವೆಲ್ ಅಲ್ಲಿ ಕನ್ಸ್ಯೂಮ್ ಮಾಡ್ಬೇಕು. ಹೌದು, ಹಾಕಿರೋದು. ಈಗ ಜೀರಿಗೆ ಹಾಕ್ತಿದ್ದಾರೆ. ಜೀರಿಗೆ ಅದಾದ್ಮೇಲೆ ಬಡವರ ಬಾದಾಮಿ, ಹುರಿದಿರೋ ಕಡಲೆಕಾಯಿ ಬೀಜ, ಕಡಲೆಬೇಳೆ. ಈಗ ಕಡಲೆಬೇಳೆ. ಯಾಕೋ ಈ ಚಿತ್ರಾನ್ನ ತಿನ್ನಕ್ ನೀವು ಕೆಂಡ ತುಳಿದು ಅರ್ಕೆ ತೀರಿಸ್ಬೇಕು ಅನ್ನಂಗಿದೆ ಸೀನು. ನಾನು ಇನ್ನೊಂದು ಬಾಯಿ ಅದ್ರ ಮೇಲೆ ಕೂತ್ಕೊಂಡು ತಿನ್ಬೇಕು ಸರ್ ನೀವು. ಅವಾಗ ನೋಡಿ ಸರ್, ಬಾಯಿಂದ ಹೊಗೆ ಬರುತ್ತೆ, ಅದೇ ಧೂಪದ ಚಿತ್ರಾನ್ನ ಅನ್ನೋ ಸೀನ್ ಇದೆ. ಸ್ವಲ್ಪ ನಾನು ಆಚೆ ಹೋಗಿ ಬಂದ್ಬಿಡ್ತೀನಿ ಹಂಗೆ. ಓಕೆ, ಈಗ ಈರುಳ್ಳಿನ ಹಾಕೊಂಡ್ರು. ನಿಂಬೆ ಹಣ್ಣೇನೋ ಇಟ್ಟವ್ರೆ. ಇಲ್ಲ, ಆಮೇಲೆ ಅದು. ಹೌದಾ? ಆಮೇಲೆ ಇದೆಲ್ಲ ಈರುಳ್ಳಿ ಎಲ್ಲ ಅವೇನೋ ಇದಾವೆ. ದೊಡ್ಡ ಪತ್ರೆ ಎಷ್ಟು ಹಾಕ್ತಾ ಇದ್ದೀರಾ ಈಗ? ಬರೀ ಒಂದ್ 2 ಎಸ್ಲು ಅಷ್ಟೇನಾ? ಯಾಕಂದ್ರೆ ನಾವು ಧೂಪಕ್ಕೂ ಅದನ್ನ ಬಳಸ್ತಾ ಇದ್ದೀವಿ. ಅದಕ್ಕೂ ಬಳಸ್ತೀವಾ? ಓಕೆ, ಹಾಕಿ ದೊಡ್ಡ ಪತ್ರೆ. ಈಗ ನಿಂಬೆ ರಸ ಇವೆಲ್ಲ ಅನ್ನ ಹಾಕೊಂಡ ನಂತರ ಮಾಡ್ಕೊ. ಓಕೆ, ಈಗ ಉಪ್ಪು ಹಾಕಿದ್ರು, ನಿಂಬೆ ಹಣ್ಣು ಇಡ್ತೀನಿ. ಈಗಲೇ ಬಿಡೋದಾ? ಲಾಸ್ಟ್ ಅನ್ನ ಹಾಕೋದ? ಅನ್ನ ಹಾಕಿದ ನಂತರ ಒಳ್ಳೆ ಕಲರ್ ಬಂದಿದೆ ಅರ್ಶನ ಹಾಕಿರೋದಕ್ಕಲ್ಲ? ಹೌದು, ಕರೆಕ್ಟ್. ನೋಡಿ, ನಮ್ಮ ಕರ್ನಾಟಕಕ್ಕೆ ಎಷ್ಟೇ ಮುಖ್ಯಮಂತ್ರಿಗಳು ಬಂದಿರಲಿ, ಆದ್ರೆ ಶಾಶ್ವತ ಮುಖ್ಯಮಂತ್ರಿ ಅಂದ್ರೆ ನಮ್ಮ ಚಂದ್ರು ಸರ್. ಅದ್ರ ಗುಟ್ಟು ಗೊತ್ತೇನಮ್ಮ, ಅಪಾಯವೂ ಇಲ್ಲ ಉಪಯೋಗವೂ ಇಲ್ಲ. ನಿಂಬೆಣ್ಣೆ ಹಿಂಡ್ತಾ ಇದಾರೆ. ಅಂತಿಮ ಘಟ್ಟಕ್ಕೆ ಬಂದಿದೆ. ಈಗ ಏನ್ ಹಾಕಿದ್ದು? ಕೊತ್ತಂಬರಿ ಸೊಪ್ಪು. ಎರಡನ್ನು ಜೊತೆಗೆ ಇಟ್ಕೊಳ್ಳೋಣ. ಇದು ಮಣ್ಣಿಂದಲೇ ಮಾಡಿರುವಂತ ಬಟ್ಲು. ಇದಕ್ಕೀಗ ನಾವು ಬಿಸಿ ಬಿಸಿ ಕೆಂಡ ಹಾಕಿದೀನಿ. ಇದ್ರೊಳಗಡೆ ಇಟ್ಟು ದೊಡ್ಡ ಪತ್ರೆ ಎಲೆ, ಅದರಿಂದ ಊದರ ಬರುತ್ತಾ ಅಂದ್ರೆ. ಈಗ ಸ್ವಸ್ತಿಕ್ ತುಪ್ಪ. ಓಕೆ, ಸ್ವಸ್ತಿಕ್ ತುಪ್ಪ. ಚಿತ್ರಾನ್ನದ ಒಳಗೆ ಕೆಂಡಾನ ಇಟ್ಟು ಅದ್ರೊಳಗೆ ದೊಡ್ಡ ಪತ್ರೆನ ಹಾಕಿ ಅದ್ರ ಮೇಲೆ ಸ್ವಸ್ತಿಕ್ ತುಪ್ಪ ಹಾಕಿದ ತಕ್ಷಣನೇ ತಕ್ಷಣ ತಟ್ಟೆ ಮುಚ್ಚಬೇಕು. ಈಗ ಅದಕ್ಕೆ ವೆಯ್ಟ್ ಏನಾದ್ರು ಒಂದು ಇಡಿ, ಮತ್ತೆ ಚೆನ್ನಾಗಿ ಒಳಗಡೆ ದಮ್ ಕಟ್ಟುತ್ತೆ. ನಾ ಕೂತ್ಕೊಳ್ಳ ಒಂದು 5 ನಿಮಿಷ. ಈಗ ನಮ್ಮ ಕಿಚನ್ ಅನ್ನ ಪ್ಯೂರಿಫೈ ಮಾಡಕ್ಕೆ ಧೂಪ ಹಾಕೊಳ್ಳೋಣ. ಓಕೆ, ಇವಾಗ ದೇವರಿಗೆ ನೈವೇದ್ಯಕ್ಕೆಲ್ಲ ಇಡಬೇಕು ಅಂದ್ರೆ ಈ ರೀತಿ ಉತ್ತರ ಭಾರತದಲ್ಲಿ, ಎಸ್ಪೆಷಲಿ ಒರಿಸ್ಸಾದಲ್ಲಿ ಈ ರೀತಿ ಧೂಪ ಮಾಡ್ಕೊಂಡು ದೇವರಿಗೆ ಪ್ರಸಾದ. ಒರಿಸ್ಸಾ. ಈಗ ಕೆಂಡಕ್ಕೆ ಏನಮ್ಮ ಇದು? ಮೆಣಸಿನ್ಕಾಯಿ ಧೂಪ. ದೊಡ್ಡ ಪತ್ರೆ, ತುಪ್ಪ. ನೋಡಿ, ಹಬ್ಬದ ವಿಶೇಷವಾಗಿ ಮಡಿಕೆಯಲ್ಲಿ ಧೂಪದ ದೊಡ್ಡ ಪತ್ರೆ ಚಿತ್ರಾನ್ನ ಇವತ್ತಿನ ವಿಶೇಷ ರೆಡಿ ಆಗಿದೆ. ನೋಡಿ, ಅದು ನೋಡಕ್ಕೆ ಎಷ್ಟು ಚೆನ್ನಾಗಿದೆ, ವಾಸನೆ ನೋಡಿ ಎಷ್ಟು ಚೆನ್ನಾಗಿ, ಒಂದು ಡಿವೈನ್ ಫೀಲ್ ಇದೆ. ತುಪ್ಪ, ದೇಸಿ ಸಂಸ್ಕೃತಿ ಇದೆ, ದೇಸಿ ಸಂಸ್ಕೃತಿ ಮಣ್ಣು ಅಲ್ಲ. ಇವಾಗ ದಮ್ ಕಟ್ಟರದ ಒಳಗಡೆ ಸಾಕ ಮೇಡಮ್? ಸಾಕು. ಈಗ ಪ್ಲೇಟ್ ತಗೊಂಡು ಸರ್ವ್ ಮಾಡ್ಕೋಬಹುದಾ? ತಿನ್ಬೇಕ ನಾವೀಗ? ಎಲೆ ಮೇಲೆ ಬಡಿಸ್ಕೊಳ್ಳೋಣ. ಎಲೆ. ಓಕೆ, ಕರೆಕ್ಟ್. ಹಬ್ಬ ಅಲ್ವಾ? ತುಂಬಾ ಚೆನ್ನಾಗಿದೆ. ಈಗ ಟೇಸ್ಟ್ ಮಾಡೋಣ. ಹೇಗಿದೆ? ಎಲ್ಲ ಚೆನ್ನಾಗಿದೆ. ಹೇಗಿದೆ ಮಿಸ್ಟ್ರೆ? ಪತ್ರೆ ಅದು ಒಂದು ಡಿಫ್ರೆಂಟ್ ಘಮ ಇದೆ, ಟೇಸ್ಟ್ ಕೊಡ್ತಾ ಇದೆ. ಹೌದಾ? ಚಿತ್ರಾನ್ನ ಜೊತೆಗೆ ವಿಶೇಷವಾದ್ದು ಕಡಲೆ ಬೀಜ, ಕಡಲೆಬೇಳೆ, ಉದ್ದಿನ ಬೇಳೆ. ಮಡಿಕೆಯಲ್ಲಿ ಚಿತ್ರಾನ್ನ ಮಾಡಿದ್ರೆ ಈ ತರ ಡಿಫ್ರೆಂಟ್ ಆಗಿರುತ್ತೆ ಅಂತ ಇವತ್ತೇ ನನ್ಗೆ ಗೊತ್ತಾಗಿದ್ದು. ಅದ್ರಲ್ಲೂ ಈ ದೊಡ್ಡ ಪತ್ರ ಇದೆಯಲ್ಲ, ಚಿತ್ರಾನ್ನಕ್ಕೆ ತುಪ್ಪ ಬೇರೆ ಹಾಕಿದ್ದಾರೆ. ಫಸ್ಟ್ ಟೈಮ್ ಆ ತರ ಚಿತ್ರಾನ್ನ, ಜೊತೆಗೆ ದೊಡ್ಡ ಪತ್ರ ಬೇರೆ.
ಖಂಡಿತ ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ, ಚಿತ್ರಾನ್ನ ಬೇಸ್ ಸರಿಯಾಗಿದೆ. ಅದ್ರ ಜೊತೆ ಒಳಗೆ ಏನೋ ಬರುತ್ತೆ. ಗುರುಗಳ ಏನ್ ಹೇಳ್ತೀರಿ ನಮ್ಮ ಮಾಸ್ಟರ್ ಶೆಫ್ಗೆ? ಇದು ಅದಕ್ಕೇನೋ ವಿಶೇಷ ಮಾಡಿದ್ರಲ್ಲಪ್ಪ, ಪತ್ರೆ ಮತ್ತು ತುಪ್ಪ ಬಿಡಿ, ಅದು ಅದ್ಭುತ. ಪತ್ರೆದು ಆ ಹೊಗೆದು ಡಿಫರೆಂಟ್, ಅದು ಚೆನ್ನಾಗಿದೆ. ಅವರೇ ತುಂಬ ಹೃದಯ ಧನ್ಯವಾದಗಳು. ಎಪಿಸೋಡ್ ಮುಗಿಸ್ಕೊಂಡು ಹೋದ್ಮೇಲೆ ಶಮಂತಕೋಪ್ಯಾನ ಅಂತ ಒಂದು ಕತೆ ಬರುತ್ತೆ, ಅದನ್ನ ಓದಿ. ಯಾಕಂದ್ರೆ ಭಾದ್ರಪದ ಶುಕ್ಲ ಗಣೇಶ ಚತುರ್ಥಿ ದಿನ ಚಂದ್ರನ ದರ್ಶನ ಮಾಡಬಾರ್ದು. ಬಟ್ ಫುಲ್ ಎಪಿಸೋಡ್ ನಾವು ಚಂದ್ರನ ಜೊತೆನೆ ಇದೀವಿ. ಓಕೆನಾ? ಜೋಕ್ ಮಾಡಿದೆ. ಎನಿವೇ, ನಗ್ನಗ್ತಾ ಇರಿ. ಥ್ಯಾಂಕ್ ಯು. ಟೆನ್ಷನ್ ಬೇಕಾಗಿಲ್ಲ. Thank you so much. ಓಕೆ, ಸೊ ಹಬ್ಬದ ದಿನ ಮಡಿಕೆಯಲ್ಲಿ ಮಾಡಿದಂತ, ಅದು ಸ್ವಸ್ತಿಕ್ ಗೀ ಹಾಕಿ ಮಾಡಿದಂತ ಧೂಪದ ದೊಡ್ಡ ಪತ್ರೆ ಚಿತ್ರಾನ್ನಕ್ಕೆ ಬೇಕಾಗಿರುವಂತ ಸಾಮಗ್ರಿಗಳು ಮತ್ತು ಮಾಡುವಂತ ವಿಧಾನ ಈ ರೀತಿಯಾಗಿದೆ. ಧೂಪದ ದೊಡ್ಡಪತ್ರೆ ಚಿತ್ರಾನ್ನ ಮಾಡುವ ವಿಧಾನ: ಮೊದಲಿಗೆ ಇದ್ದಲ್ಲನ್ನು ತೆಗೆದುಕೊಂಡು ಕೆಂಡ ಮಾಡಿಕೊಳ್ಳಿ. ನಂತರ ಒಲೆಯ ಮೇಲೆ ಮಡಿಕೆಯನ್ನು ಇಟ್ಟು ತುಪ್ಪವನ್ನು ಹಾಕಿ ಸ್ವಲ್ಪ ಜೀರಿಗೆ, ಹುರಿದ ಕಡಲೆ ಬೀಜ, ಕಡಲೆಬೇಳೆ, ಮೆಣಸಿನಕಾಯಿ, ಈರುಳ್ಳಿ, ಸ್ವಲ್ಪ ದೊಡ್ಡಪತ್ರೆ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿಣ ಸೇರಿಸಿ ಫ್ರೈ ಮಾಡಿಕೊಂಡು ಅನ್ನವನ್ನು ಸೇರಿಸಿ ಮಿಕ್ಸ್ ಮಾಡಿಕೊಳ್ಳಿ. ನಂತರ ನಿಂಬೆ ಹಣ್ಣನ್ನು ಹಿಂಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿಕೊಳ್ಳಿ. ಒಂದು ಮಡಿಕೆಯ ಬೌಲ್ಗೆ ಕೆಂಡವನ್ನು ಹಾಕಿ ಅದಕ್ಕೆ ದೊಡ್ಡಪತ್ರೆ ಎಲೆ ಹಾಗೂ ತುಪ್ಪವನ್ನು ಹಾಕಿ ಮುಚ್ಚಿದರೆ ಧೂಪದ ದೊಡ್ಡಪತ್ರೆ ಚಿತ್ರಾನ್ನ ರೆಡಿ. ಅದ್ಭುತವಾದಂತ ಧೂಪದ ದೊಡ್ಡ ಪತ್ರೆ ಚಿತ್ರಾನ್ನ ತಿನ್ಕೊಂಡು ಈಗ ತಾನೆ ಬಂದು ಅಂತ ಕೂತಿದೀವಿ. ಗುರುಗಳೇ, ಈಗ ಒಂದು ಸ್ಪೆಷಲ್ ವಿಡಿಯೋ ಇದೆ ನಿಮ್ಗೆ, ಸರ್ಪ್ರೈಸ್, ನೋಡ್ಕೊಂಬರೋಣ. ಓಕೆನಾ? ವಿಡಿಯೋ ಪ್ಲೀಸ್. ಈ ಚಂದ್ರು ಇದನ್ನಲ್ಲ, ಮಹಾನ್ ಚೇಷ್ಟೆ, ಮೇಲಾಗಿ ಹೃದಯವಂತ. ಏನಪ್ಪಾ ಅಂದ್ರೆ, ಆ ಕಾಲದಲ್ಲೆಲ್ಲ ಚಂದ್ರು ಈ ತರ ಪ್ಯಾಂಟು ಶರ್ಟ್ ಎಲ್ಲ ಹಾಕೋತಾ ಇರಲ್ಲ. ತುಂಬಾ ಸಿಂಪಲ್ ಮ್ಯಾನ್. ಒಂದು ವೈಟ್ ಶರ್ಟ್, ಒಂದು ಪಂಚೆ. ನಮ್ಗೆಲ್ಲ ಆಗ ಮಿಡ್ಲ್ ಕ್ಲಾಸ್, ಒಂದೊತ್ತು ಊಟ ಮಾಡೋದೇ ಕಷ್ಟ. ಈ ಸಾಯಂಕಾಲದ ಹೊತ್ತ ಆದರೆ ಅಲ್ಲೊಂದು 3-4 ಚೌಲ್ಟ್ರಿಗಳಿದೆ. ನಮಗೆ ಈ ಚೌಲ್ಟ್ರಿ ಮದುವೆ ಅಂತ ತಕ್ಷಣ ಗೊತ್ತಲ್ಲ, ಬಗೆಯಾದ ಊಟ. ನಾನು ಚಂದ್ರನ್ ಕೇಳಿದೆ, ಚಂದ್ರು ಏನಾದ್ರೂ ಮಾಡು, ಮದುವೆ ಊಟ ಮಾಡ್ಬೇಕಲ್ಲಪ್ಪ ಅಂತ. ಅದಕ್ಕೆ ಯಾಕೆ, ಬಾ ಹೋಗೋಣ ಅಂತಂದ. ಹೆಂಗ್ ಹೋಗೋದು, ಬಾ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಇಬ್ರು ಅಲ್ಲಿ ಸಜ್ಜನರಾವ್ ಸರ್ಕಲ್ ಅಲ್ಲಿ ಸಜ್ಜನರಾವ್ ಚೌಲ್ಟ್ರಿ ಅಂತಿದೆ, ಅಲ್ಲಿ ಹೋಗ್ತೀವಿ. ಅಲ್ಲಿ ಹೋದ ತಕ್ಷಣ ಬನ್ನಿ ಕರ್ಕೊಂಡು ಮೇಲಕ್ಕೆ ಗಂಡು ಹೆಣ್ಣು ಕೂತಿ ಜಾಗ ಕರ್ಕೊಂಡು ಹೊರಟೋಗ್ಬಿಟ್ರು. ಅಲ್ಲಿ ಹೋಗಿ ನಮಸ್ಕಾರ ಅಂದ್ವಿ, ಫೋಟೋ ತೆಗೆದುಕೊಂಡ್ರು. ಆಮೇಲೆ ಬರ್ತೀವಿ, ದಯಮಾಡಿ ಊಟ ಮಾಡ್ಕೊಂಡು ಹೋಗ್ಬೇಕು ಅಂದ್ರು. ನಮಗೂ ಅದೇ ಬೇಕಿತ್ತು. ಇಲ್ಲ ಪರವಾಗಿಲ್ಲ ಇಲ್ಲ ಊಟ ಮಾಡ್ಕೊಂಡು, ಸುಂದರ ಬಾ ಊಟ ಮಾಡ್ಕೊಂಡು ಹೋಗೋಣ, ಕರೀತಾ ಇದ್ದಾರೆ ಅಂತ ಇಬ್ಬರು ಹೋದ್ವಿ. ಒಂದು ಸ್ವಲ್ಪ ದಿವಸದಲ್ಲಿ ಅವ್ನು ಮದುವೆ ಆಗುತ್ತೆ. ಆ ಮದುವೆ ಆದಂಥ ಹುಡುಗಿ ಯಾರಪ್ಪ ಅಂದರೆ ಪದ್ಮ. ನಾನು, ಚಂದ್ರು ಮತ್ತು ಒಂದಿಷ್ಟು ಜನ ನಾವು ಪದ್ಮ ಅವ್ರನ್ನ ನೋಡಕ್ಕೆ ಅವ್ರ ಊರಿಗೆ ಹೋಗಿದ್ದು. ಅಮ್ಮ, ಇವರು ಚಂದ್ರು ಚಲನಚಿತ್ರದಲ್ಲಿ ಪಾತ್ರ ಮಾಡ್ತಿದ್ದಾರೆ, ಅದು ಎಲ್ಲ ಖಳನಾಯಕನ ಪಾತ್ರ, ಏನು ನಿಮ್ಗೇನು ಅನ್ಸುತ್ತೆ ಅಂದ್ರೆ, ಪರವಾಗಿಲ್ಲ, ಅದು ಸಿನಿಮಾ ತಾನೆ, ನಾನು ಇವ್ರನ್ನ ಒಪ್ಕೋತೀನಿ ಅಂದ್ರು. ಚಂದ್ರು ಅವ್ರು ಒಪ್ಕೊಂಡ್ಮೇಲೆ ಈ ಮದುವೆಗೆ ಎಲ್ಲ ವ್ಯವಸ್ಥೆ ಆಯ್ತು. ಅವತ್ತಿಂದನೂ ಕೂಡ ಚಂದ್ರು ಪದ್ಮ ಹೊಂದ್ಕೊಂಡು ಹೋಗ್ತಾ ಇದ್ದಾರೆ. ಪದ್ಮ ಅವರಂಥ ಹಳ್ಳಿಯ ಹೆಣ್ಣು ಮಗಳು ತನ್ನ ಒಂದು ಚುರುಕುತನದಿಂದ ಎಲ್ಲವನ್ನ ತಿಳ್ಕೊಂಡು ಚಂದ್ರು ಜೊತೆ ಓಡಾಡ್ತಾ ಇರೋದು, ಅವ್ರ ಜೊತೆ ಚೆನ್ನಾಗಿ ಜೀವನ ಮಾಡ್ತಾ ಇರೋದು ನಮ್ಗೆಲ್ಲ ತುಂಬಾ ಸಂತೋಷದ ವಿಷಯ. ಹಾಗಾಗಿ ಚಂದ್ರು ಪದ್ಮ 100 ಕಾಲ ಬಾಳಲಿ ಅಂತ ಹೇಳಿ ಎಲ್ಲರೂ ಅವ್ರಿಗೆ ಹಾರೈಸ್ತೀನಿ. ನಮಸ್ಕಾರ. ಸೂಪರ್. ಏನ್ ಹೇಳ್ತೀರಾ ಗುರುಗಳೇ? ಬಹಳ ಒಳ್ಳೆ ಗೆಳೆಯರು. ನಮ್ಗೆ ಅದೃಷ್ಟವಶಾತ್ ಅವನ ಜೊತೆ ಪಾತ್ರ ಮಾಡೋರ ಜೊತೆಗೆ ಅವನಷ್ಟೇ ಸರಿಸಮವಾಗಿ ಬೆಳೆಯೋ ರೀತಿಯಲ್ಲೂ ಕೂಡ ಎಲ್ಲ ಅನ್ಬಲ್ಲ ಫ್ರೆಂಡ್ಲಿ. ವೆರಿ ಎಲ್ಲಿದ್ರು ನಾವು ರೂಮಲ್ಲಿ ಹೇಳ್ಕೊಂತಿದ್ದೋ, ಒಟ್ಟಿಗೆ ಊಟ ಮಾಡ್ತಿದ್ದೋ. ಅವನು ಹೇಳಿರೋದ್ರಲ್ಲಿ ಆಶ್ಚರ್ಯ ಅಲ್ಲ ಅದ್ಭುತ. ಆ ಊಟಕ್ಕೆ ಏನಂದ್ರೆ, ಅವತ್ತಿನ ಕಾಲದಲ್ಲಿ ಊಟ ಸಿಗೋದೇ ಕಷ್ಟ. ನಮ್ಮ ಸಿನಿಮಾಗಳಲ್ಲೂ ಕೊಡ್ತಿದ್ದ ಊಟ ಏನ್ ಗೊತ್ತಿದೆ, ಚಿತ್ರಾನ್ನ ಇವಾಗ ತಿಂದ್ವಲ್ಲ, ಚಿತ್ರಾನ್ನ ಒಂದಿಷ್ಟು ಪುಳಿಯೋಗರೆ. ಮದುವೆ ಮನೆಗೆ ಏನಾಗೋದು, ಗಂಡಿನ ಕಡೆ ಹೆಣ್ಣಿನ ಕಡೆ ಅನ್ಕೊಳ್ಳೋರಲ್ಲ, ನಮ್ಗೇನಾಗಬೇಕಾಗಿದೆ. ಹೋದ ಅವ್ರು ನೀಟಾಗಿ ಬಡಿಸೋರು, ಊಟ ಮಾಡ್ಕೊಂಡು ಬರೋ ಹೋಗೋಣ ಅಷ್ಟೇ. ಎಷ್ಟೋ ಸರಿ ಮಾಡಿದ್ದೀವಿ ಇದನ್ನ. ಈ ರಾಜಾರಾಮು ನಾನು ರಂಗಭೂಮಿಯ ಎಂಫಿಲ್ ಇನ್ ಪಾಲಿ ಲ್ಯಾಂಗ್ವೇಜ್ ಸ್ಯಾನ್ಸ್ಕ್ರಿಟ್ಸ್ ಅಂತ ಒಬ್ಬ ದೊಡ್ಡ ವ್ಯಕ್ತಿ. ಅದ್ಭುತವಾದ ಅವ್ರದ್ದು ಸೀರಿಯಲ್, ಒಂದು ಸಸ್ಪೆನ್ಸ್ ಥ್ರಿಲ್ಲರ್. ನಾನು ಅದಕ್ಕೆ ಫ್ಯಾನ್, ಚಿಕ್ಕ ಹುಡುಗ. ಅಜೇತನ ಸಾಹಸ ಅವರೇ ಮೇಯ್ನು. ನನ್ನ ಅವನ ಗೆಳತನ ಅಣ್ಣ ತಮ್ಮಂದರಿಗಿಂತ ಹೆಚ್ಚು. ಇವತ್ತು ನಾವು ನಾಟಕನ ನಿರಂತರವಾಗಿ, ಮುಖ್ಯಮಂತ್ರಿ ನಾಟಕ ಅವರೇ ಡೈರೆಕ್ಟ್ರು. ಇವತ್ತು ತಂಡದಲ್ಲಿ ನಾನು ನಾಟಕ ಇನ್ನು ಜೀವಂತವಾಗಿ ಉಳಿಸ್ಕೊಳಕ್ ಸಾಧ್ಯ ಇರೋದು ಆತ. ಕಂಪ್ನಿ ಕಟ್ಟೋದಿದೆಯಲ್ಲ, ಬಹಳ ಕಷ್ಟ. ಸೊ ಗುರುಗಳೇ, ಇನ್ನು ಜೀ ವಾಹಿನಿ ಅಂತ ಬಂದಾಗ ನಿಮ್ಗೊಂದು ವಿಶೇಷವಾದ ನಂಟು. ಮತ್ತೆ ಈಗ ಸೀತಾರಾಮ ಏನ್ ಅನ್ನಿಸ್ತದೆ? ಇಲ್ಲ, ಒಟ್ಟು ಜೀದೇನೇ ಕೇಳ್ತೀನಿ ಅಂದ್ರೆ, ಒಂದು ಕನ್ನಡದ ಪರವಾದಂತ ವಿಚಾರಗಳಲ್ಲಿ ಹೆಚ್ಚಿನ ಆಸಕ್ತಿ ವಹಿಸ್ತಾರೆ, ಮತ್ತೆ ಎಲ್ಲ ಆರೋಗ್ಯಕರವಾದ ಕಾರ್ಯಕ್ರಮಗಳನ್ನು ರೂಪಿಸ್ತಾರೆ. ಸೀತಾರಾಮ ಏನು ಗೊತ್ತಿಲ್ಲಪ್ಪ, ನಾನು ನಾರ್ಮಲ್ ಆಗಿ ಮಾಡ್ತಿದ್ದೀನಿ, ಅದು ಎಂತ ಕ್ಲಿಕ್ ಆಗಿದೆ ಅಂದ್ರೆ, ದೊಡ್ಡ
ರಿಚ್ ಆಗಿದೆ. ಆಮೇಲೆ ನಾನು ಬಹಳ ದೊಡ್ಡ ಶ್ರೀಮಂತ ಆದ್ರೂ ದೊಡ್ಡ ಹೃದಯವಂತ ಮನುಷ್ಯ ನನಗೆ ಹತ್ರ ಆಗುವಂತದ್ದು ಪಾತ್ರ. ಹಾಗಾಗಿ ನೀವ್ ಹೇಳ್ದಾಗೆ ನಂದು ಇನ್ನೊಂದು ಕಲಾಗಂಗೋತ್ರಿ ತಂಡ ಇದ್ದಂಗೆ, ನಮ್ಮ ಮನೆ ಇದ್ದಂಗೆ, ನೀನಿದ್ದಂಗೆ, ಹಂಗಿದ್ದಂಗೆ ಇದಕ್ಕೇನ್ ನಮ್ಗೆ ಹೊಸದು ಅಂತ ಅನ್ಸೋದಿಲ್ಲ, ವಿಶೇಷ ಅನ್ಸೋದಿಲ್ಲ. ಮುಜುಗರ ಆಗುತ್ತೆ, ಜಾಸ್ತಿ ನಮ್ಮನ್ನ ಹೊಗಳ್ತಾರೆ, ಪ್ರೊಜೆಕ್ಟ್ ಮಾಡ್ತಾರೆ ಅನ್ನೋ ಅಂತ ಅನ್ಸುತ್ತೆ ಅಷ್ಟೇ. ಗುರುಗಳೇ, ಈಗ ಚಿಕ್ಕ ಆಟ ಇದೆ. ಅಯ್ಯೋ, ಇದೆ ಥ್ರಿಲ್ ಶೈನಿಂಗ್ ರಿಲೇಶನ್ಶಿಪ್ ರ್ಯಾಪಿಡ್ ಫೈರ್ ರೌಂಡ್. ನಿಮ್ಮಲ್ಲಿ ಹೆಚ್ಚು ಯಾರಿಗೆ ಮರು ಜಾಸ್ತಿ? ನೀವು ನಿಮಗೆ ಅಂತ ಇದ್ದೀರಾ, ಅವ್ರಿಗೆ ಅಂತ ಇದ್ದಾರೆ. ಇಲ್ಲ, ಮರು ಜಾಸ್ತಿ ನನಗೆ. ತುಂಬಾ ಜ್ಞಾಪಕಶಕ್ತಿ ಇದೆ ಯಾರಿಗೆ? ಓಕೆ, ಫೈನ್. ನಿಮ್ಮಲ್ಲಿ ಯಾರು ತುಂಬಾ ರೊಮ್ಯಾಂಟಿಕ್? ಇದಪ್ಪ, ಇದು ನಿಜ ರೊಮ್ಯಾಂಟಿಕ್. ಇದು ಅವರು ರೊಮ್ಯಾಂಟಿಕ್ ಅನ್ನಕ್ಕೆ, ಇವ್ರು ರೊಮ್ಯಾಂಟಿಕ್ ಅನ್ನಕ್ಕೆ. ಬಹಳ ರಸಿಕರು. ಓಕೆ, ನೆಕ್ಸ್ಟ್ ಕ್ವಶನ್. ನಿಮ್ಮಲ್ಲಿ ಮೊದಲು ಯಾರು ಸಾರಿ ಕೇಳೋದು? ತಪ್ಪಾಯ್ತು, ಜಗಳ ಆಗುತ್ತೆ, ಇವಾಗ ನನ್ ತಪ್ಪಾಯ್ತು, ನೀವೇನಾ? ಓಕೆ, ನೆಕ್ಸ್ಟ್ ಕ್ವಶನ್. ನಿಮ್ಮಿಬ್ರಲ್ಲಿ ಯಾರು ತುಂಬಾ ಬಿಂದಾಸ್ ಆಗಿರ್ತಾರೆ? ನೀವೇನಾ? ಬಿಂದಾಸ್. ಸೂಪರ್. ಓಕೆ, ಸೂಪರ್. ಹಬ್ಬದ ವಿಶೇಷ ಸಂಚಿಕೆಗೆ ನೀವಿಬ್ರು ಬಂದ್ರಿ, ಬಹಳ ಖುಷಿ ನನಗಂತೂ ಆಯ್ತು. ನಿಮಗೆಷ್ಟು ಖುಷಿ ಆಯ್ತು? ಕಪಲ್ಸ್ ಕಿಚನ್ ಅಡಿಗೆ ಮದುವೆ ಬೆಸಿಗೆ ಅನ್ನೋದನ್ನ ಒಂದೊಂದೇ ಸಾಲಲ್ಲಿ ಇಬ್ರು ಹೇಳ್ಬೇಕು. ಇಲ್ಲಿ ತುಂಬಾ ಆನಂದ ಆಯ್ತು. ಯಾಕಂದ್ರೆ ನಮ್ಮ ಇಕ್ಕಟ್ಟು ಬಿಕ್ಕಟ್ಟು ನಾನಾ ತರದ ವೇದಿಕೆಗಳಲ್ಲಿ ನಾನು ಕೆಲಸ ಮಾಡ್ತಿರೋದ್ರಿಂದ ನನ್ನ ತಲೆ ಎಲ್ಲೆಲ್ಲೋ ಏನೇನೋ ಇಕ್ಕಟ್ಟಿಗೆ ಸಿಕ್ಕಾಕೊಂಡು ಒತ್ತಡದಲ್ಲಿರ್ತೀನಿ. ಇದನ್ನೆಲ್ಲವನ್ನು ಮರೆಯೋದಕ್ಕೆ ಒಂದು ಜಾಗ ಇದು. ಅದ್ರ ಜೊತೆಗೆ ನಿನ್ನ ಭಾಷೆ ಇದೆಯಲ್ಲ, ಭಾಷೆ ಮತ್ತು ಸೊಗಡು ಮತ್ತು ಅದರ ರೀತಿ, ಅದು ಬಹಳ ಅದ್ಭುತ, ಆನಂದ. ಅಷ್ಟೊತ್ತು ಮರ್ತೇ ಹೋಯ್ತು ನನಗೆ. ತುಂಬಾ ಖುಷಿ ಆಯ್ತು. ಒಂದು ಅಡಿಗೆ ಮದುವೆ ಬೆಸಿಗೆ ಅಂತ ಒಂದು ಹೊಸದಾಗಿ ಮಾಡ್ತಾ ಇರೋದ್ರಿಂದ ತುಂಬಾ ಖುಷಿ ಆಯ್ತು. ಆಮೇಲೆ ಹಬ್ಬದ ಅಡಿಗೆ ಮಾಡಿಸಿದ್ದು ಅದೊಂದು ಖುಷಿ. ಅದು ನಿನ್ ಜೊತೆ ಮಾಡಿದ್ದು, ಜೀ ಕನ್ನಡಕ್ಕೆ ಮಾಡಿದ್ದು, ಇನ್ನೂ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ, ಪ್ರೇಮ, ಆಶೀರ್ವಾದ ಯಾವಾಗ್ಲೂ ಇರಬೇಕು. ಖಂಡಿತ. ಹೀಗೆ 100 ಕಾಲ ಚೆನ್ನಾಗಿರಲಿ, ಯಾರ ದೃಷ್ಟಿ ನಿಮ್ಗೆ ಬೀಳೋದ್ ಬೇಡ. ಸೊ ನೀವು ಬಂದಿದ್ದೀರಿ ಅಂದ್ಮೇಲೆ ನಮ್ ಕಡೆಯಿಂದ ಗಿಫ್ಟ್ ನಾನು ಕೊಡ್ಲೇಬೇಕು ಹಬ್ಬಕ್ಕೆ. ಗಿಫ್ಟ್ ಪ್ಲೀಸ್. ಸ್ವಸ್ತಿಕ್ಸ್ ಮಸಾಲಾ ಹಾಗೂ ಸ್ವಸ್ತಿಕ್ ಘೀ ಅವರ ಕಡೆಯಿಂದ ಒಂದು ಗಿಫ್ಟ್ ಹ್ಯಾಂಪರ್. ಪ್ರೆಸ್ಟೀಜ್ ಅವ್ರ ಕಡೆಯಿಂದ ಒಂದು ಗಿಫ್ಟ್ ಹ್ಯಾಂಪರ್ ಇದೆ. ಪ್ರೆಸ್ಟೀಜ್ ಸ್ಮಾರ್ಟ್ ರೈಸ್ ಕುಕ್ಕರ್. ಹಬ್ಬ ಬರ್ತಾ ಇರೋದ್ರಿಂದ ಒಂದು ಪುಟ್ಟ ಕಾಣಿಕೆ. ಓಕೆ, ಸೊ ಇದಾಗಿತ್ತು ಗೌರಿ ಗಣೇಶ ಹಬ್ಬದ ವಿಶೇಷ ಸಂಚಿಕೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಕಪಲ್ ಜೊತೆ ಭೇಟಿಯಾಗೋಣ. ಅಲ್ಲಿವರೆಗೂ ನೋಡ್ತಾರೆ ಹೀಗೆ. ಇದು ಸ್ವಸ್ತಿಕ್ಸ್ ಗೆ ಅರ್ಪಿಸುವ ಕಪಲ್ಸ್ ಕಿಚನ್, ಕೋಪಾಡ್ ಬೈ ಪ್ರಿಲ್ ಡಿಶ್ ವಾಶ್ ಲಿಕ್ವಿಡ್, ಆರೋಗ್ಯ ಮಿಲ್ಕ್, ಕಿಚನ್ ಪಾರ್ಟ್ನರ್ TTK ಪ್ರೆಸ್ಟೀಜ್, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5, ಅನ್ನದಾತೋ ಸುಖೀ ಭವ.